ಸಾಕು ಅಂದವನೇ ಸಾಹುಕಾರ, ಬೇಕು ಅಂದವನೇ ಬಡವ ಅಂತ. ನಾನು ಹೇಳೋದಿಷ್ಟೇ, ಬೆಂಗಳೂರಲ್ಲಿ ನೀವು ಲಕ್ಷ ತಗೊಳ್ಳೋದು ಒಂದೇ, 25,000 ಮೈಸೂರಲ್ಲಿ ತಗೊಳ್ಳೋದು ಒಂದೇ. ನಿಲ್ಲದ ಓಟ, ಇಲ್ಲಿ ತನಕ ಓಡ್ತೀರಿ. ನಾನು ಹೇಳಬಾರ್ದು, ಕಾಂಟೆಕ್ಸ್ಟ್ ಬಂತು ಅಂತ ಹೇಳ್ತೀನಿ. ಏನು 9,500 ಕೋಟಿ ಇದ್ರೇನು ಸಿ ಜೆ ರಾಯ್ ಅವರು ಏನು ಮಾಡ್ಕೊಂಡ್ರು ಮನೆ? ಯಾಕೆ ಮಾಡ್ಕೊಂಡ್ರು, ಏನು ಮಾಡಿದ್ರು, ಅದು ಆ ಕಡೆ ಪಕ್ಕಕ್ಕಿಡಿ. ಉತ್ತಮ ಭಾಷಣಕಾರನಾಗಬೇಕೆ, ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಬಟ್ ಈ ಸಸ್ಟೈನಬಲ್ ಲಿವಿಂಗ್ ಅನ್ನೋದು ನೀವು ಭಾಳ ಚೆನ್ನಾಗಿ ಹೇಳಿದ್ರಿ, ಮತ್ತು ನಾನು ನಮ್ಮ ಜೀವನದಲ್ಲಿ ನಾನು ನೋಡಿದ್ದೀನಿ ಅದನ್ನ. ಒಂದೇ ಒಂದು ವೇಸ್ಟ್ ಅಂದ್ರೆ ಕಸ ಹೊಡೆದ್ರೆ ಏನಂದ್ರೆ ಏನೂ ಇರ್ತಿರ್ಲಿಲ್ಲ, ವೆಟ್ ಬಿಡಿ ಡ್ರೈ ಬಿಡಿ ಏನೂ ಇರಲಿಲ್ಲ. ಒಂದು ಸಣ್ಣ ಪುಟ್ಟ ಒಂದಷ್ಟು ಕಸ ಬಿದ್ದಿರೋದು ಬಿಟ್ರೆ ಏನೂ ಇರ್ತಿರ್ಲಿಲ್ಲ. ಒಂದಷ್ಟು ಸಗಣಿ ಅದೆಲ್ಲ ಹೋಗಿ ಇದಕ್ಕೆ ಹಾಕ್ತಿದ್ರು, ಅಲ್ಲಿ ತಿಪ್ಪೆ ಇರೋದು ತಿಪ್ಪೆಗೆ ಹಾಕ್ತಿದ್ರು. ಅದೆಲ್ಲ ನಾನು ನೋಡಿದ್ದೀನಿ, ನೀವು ಹೇಳಿದ ನಂಗೆ ರಿಲೇಟ್ ಆಯಿತು. ಆದರೆ ಇವತ್ತಿನ ಈ 2026 ನಾವು ಸಸ್ಟೈನಬಲ್ ಲಿವಿಂಗು ಅಂತಂದರೆ, ಯಾಕಂದರೆ ಇಷ್ಟು ದೂರ ಇದರಲ್ಲಿ ಈ ಹಾದಿಲಿ ನಡ್ಕೊಂಡು ಬಂದಿದ್ದೀವಿ, ವಾಪಸ್ ನಂಗೆ ಅಲ್ಲಿ ಹೋಗೋಕ್ಕಾಗುತ್ತಿಲ್ಲ, ನಂಗೆ ಗೊತ್ತಿಲ್ಲ. ಖಂಡಿತ. ಸೊ ಹೇಗೆ ಹೌದು ಮಾತಾಡೋಣ ಅದನ್ನು. ನೋಡಿ ಗೌರೀಶ್ ಅವರೇ, ಆ ಥರದೊಂದು ಜೀವನ ಶೈಲಿಲಿ ಇದ್ವಿ, ನಮಗೆ ಗೊತ್ತಿಲ್ಲದಂಗೆ ನಾವು ಇಲ್ಲಿ ಬಂದ್ಬಿಟ್ವಿ. ಹೌದಾ? 2 ತಲೆಮಾರು, ನನ್ನ ಅಪ್ಪನ ಕಾಲದಿಂದ ಶುರುವಾಗಿದ್ದು ಈ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 60-70 ವರ್ಷದಲ್ಲಿ ನಾವೆಲ್ಲ ಈ ಜೀವನಕ್ಕೆ ಬಿದ್ದುಬಿಟ್ವಿ. ನಮ್ಗೆ ಗೊತ್ತೇ ಇಲ್ದಾಗ ನಾವು ಈ ಥರ ಜೀವನಕ್ಕೆ ಬಂದಿದ್ದೀವಲ್ವಾ. ಹಾಗೆ ಇಟ್ ಈಸ್ ಆಲ್ವೇಸ್ ಅ ಚೇಂಜ್. ಅದೇನಿದೆ ಈ ಕಡೆಯಿಂದ ಈ ಕಡೆ ಹೊರಳ್ಕೊಳ್ಳೋದು ಒಂದಷ್ಟೇ, ಆಮೇಲೆ ಅದನ್ನೇ ನಡ್ಕೊಂಡು ಹೋಗುತ್ತೆ ಒಂದು ತಲೆಮಾರಲ್ಲಿ ಮತ್ತೆ ಆ ಕಡೆ ಅಷ್ಟೇ. ಈಗ ಏನಂತಂದರೆ, ಈಗ ನಾನು ಹೇಳ್ತೀನಿ, ಎವ್ರಿ ಚೇಂಜ್ ಈಸ್ ಎ ಪೇಯ್ನ್. ಸಂಕಷ್ಟ, ನೋವು ಇದು ನಿಮಗೆ ನೋವಿಲ್ಲದೆ ಆಗುತ್ತಾ? ಖಂಡಿತ ಇಲ್ಲ. ಇಟ್ಸ್ ಎ ಪೇಯ್ನ್ ಆಗುತ್ತೆ. ಯಾಕಂದರೆ ನಾವು ಇಲ್ಲೆಲ್ಲ ಸುಮ್ಮನೆ ಹಿಂಗೆ ಅಂದಿದ ತಕ್ಷಣ ನೀರು ಬರ್ತಾ ಇದೆ, ಹಿಂಗೆ ಪಕ್ಕಕ್ಕೆ ಹೋದರೆ ATM ಇದೆ, ಅಲ್ಲೋದ್ರೆ ಇದಿದೆ. ನೀವು ಆ ಒಂದು ಈಸಿ ಲೈಫ್ಗೆ ಕಂಫರ್ಟ್ ಝೋನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಗ್ಗೊಂಡ್ಬಿಟ್ಟಿದ್ದೀವಿ. ನಮ್ಮಲ್ಲಿರುವ ಕ್ಷಮತೆಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಗಾಡೀಲಿ ಬರ್ತೀವಿ, ನಮ್ಮ ಗಾಡಿ ಪಂಚರ್ ಆದರೆ ಅದನ್ನು ಬಗ್ಗಿ ಅದನ್ನು ತೆಗೆದು ಹೊಸ ವೀಲ್ ಹಾಕಕ್ಕೆ ನಮ್ಮ ಕೈಲಿ ಆಗಲ್ಲ, ಯಾರಿಗೋ ಫೋನ್ ಮಾಡ್ತೀವಿ, ರೋಡ್ ಅಸಿಸ್ಟೆನ್ಸ್ ಕರಿತೀವಿ. ಕೂತ್ಕೊಳ್ಳೋಕ್ಕಾಗಲ್ಲ, ಹೊಟ್ಟೆ ಅಷ್ಟು ದಪ್ಪ ಬಂದಿರುತ್ತೆ. ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ. ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ನಾವು ಶೌಚ ಮಾಡ್ತಿದ್ವಿ. ಇವತ್ತು ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳೋದು ಒಂದು ಆಸನ. 2 ನಿಮಿಷ 3 ನಿಮಿಷನಾದ್ರೂ ಕೂತ್ಕೊಳ್ಳಿ ಅಂತ ಯೋಗದಲ್ಲಿ ಹೇಳ್ಕೊಡ್ತಾರೆ ಇವತ್ತು. ಯಾವುದೆಲ್ಲ ಅತಿ ಸಾಮಾನ್ಯವೂ ಸರಳವೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ವಿ, ಅದನ್ನೆಲ್ಲ ಇವತ್ತು ಕಲಿಬೇಕು. ಈಜಾಡೋದು, ಮರ ಹತ್ತೋದು, ಇವೆಲ್ಲ ನಮ್ಗೆ ಸಹಜವಾಗಿ ಬಂದಂಥವು. ಇವತ್ತು ನಮ್ಮ ಮಕ್ಕಳಿಗೆ ನಾವು ಅದಕ್ಕೆ ಈಜಾಡೋಕ್ಕೆ ಅಂತ ಎಲ್ಲೋ ಕಳಿಸ್ಬೇಕು, ಅದಕ್ಕೂ ದುಡ್ಡು ಕೊಡಬೇಕು. ಮರ ಹತ್ತೋದು ಬಿಡಿ, ಅದು ಯಾರು ಹೇಳ್ಕೊಡ್ತಿಲ್ಲ, ಹಾಗಾಗಿ ಅದು ಕಳೆದೇ ಹೋಯ್ತು. ಸೊ ಹೀಗಾಗಿ ನಾವು ಕ್ಷಮತೆ ಕಳ್ಕೊತಾ ಹೋದ್ವಿ, ನಮ್ಮಲ್ಲಿ ಯಾವ ಕ್ಷಮತೆಗಳಿಲ್ಲ ಇವತ್ತು. ಹಾಗಾಗಿ ನಾನು ಹೇಳೋದಷ್ಟೇ, ಸಸ್ಟೈನಬಲ್ ಲಿವಿಂಗ್ ಮತ್ತೆ ನಾವು ಆ ಕಡೆ ಹೊರಳ್ಕೋಬೇಕು ಅಂತಂದರೆ ಸುಲಭ ಅಲ್ಲ, ಕಷ್ಟ ಆಗುತ್ತೆ. ನಾವಿಲ್ಲಿ ಒಂದು ಜೀವನಕ್ಕೆ ಒಗ್ಗೊಂಡ್ಬಿಟ್ಟಿದ್ದೀವಿ. ನಾನು ಅದೇ ಹೇಳಿದೆ, ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ. ನೀವು ಜಗತ್ತಿನ ಎಲ್ಲಿ ಕೂತ್ಕೊಂಡ್ರು ಇವತ್ತು ಸ್ಪೀಡ್ ಇಂಟರ್ನೆಟ್ ಸಿಕ್ಕುತ್ತೆ ನಿಮಗೆ, AI ಟೂಲ್ಗಳಿದೆ. ಅಗ್ರಿಕಲ್ಚರು ಮೊದಲು ತುಂಬ ಕಷ್ಟ ಆಯಿತು, ಯಾರು ಜನ ಸಿಕ್ಕಲ್ಲ ಅಂತ ಇದ್ರು. ಇವತ್ತು ಟೆಕ್ನಾಲಜಿ ಬಳಸ್ಕೊಂಡು ನಾವು ಬೇಕಾದಷ್ಟು 1 ಸರಿ 2 ಸರಿ ನೆಲ ಇದನ್ನು ಮಾಡ್ಕೊಂಡ್ಬಿಟ್ರೆ ಎಲ್ಲದನ್ನು ನಾವು ಕಂಪ್ಯೂಟರ್ ಕೂತ್ಕೊಂಡೇ ಇಷ್ಟೇ ಹೊತ್ತಿಗೆ ಇದು ಬರಬೇಕು. ಈವನ್ ಟೆಂಪ್ರೇಚರ್ ಕೂಡ ನೀವು ಕಂಟ್ರೋಲ್ ಟೆಂಪ್ರೇಚರಲ್ಲಿ ಯಾವ ಜಾಗದಲ್ಲಿ ಇದು ಬೆಳೆಯೋಕ್ಕಾಗಲ್ಲ ಅಂತಾರೆ ಆ ಬೆಳೆಯನ್ನು ಕೂಡ ನೀವು ಬೆಳಿಬೋದು. ಅಂತಹ ಒಂದು ಇದು, ನಾವು ತುಮಕೂರು ಕಡೆಯವನು, ಅಲ್ಲಿ ಇವತ್ತು ತೆಂಗಿನ ಮರಗಳು ಹೆಚ್ಚಾಗ್ಬಿಟ್ಟಿವೆ, ಬರಡು ಭೂಮಿ ಅಲ್ಲಿ ಬೆಳೀತಾರೆ. ಇಲ್ಲಿ ಸಿಕ್ಕದೇ ಇರೋವಂಥದ್ದು ಅದೇನು ಹೇಳ್ತಾರೆ, ಅದು ಸ್ಟ್ರಾಬೆರೀಸು ಇವತ್ತೆಲ್ಲರೂ ಬರೀತಾರೆ, ಬೆಣ್ಣೆ ಹಣ್ಣುಗಳು ಅದು ಕೂಡ ಬೆಳೀತಾ ಇದ್ದಾರೆ. ಎಲ್ಲ ಇಂಥದ್ದು ಸಿಕ್ಕಲ್ಲ ಅನ್ನೋ ಅದು ನಾನು ಹೇಳಿದೆ. ಅದು ಆ ಥರದಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಈಗ ಬುದ್ಧಿವಂತರು ಬರಬೇಕು. ನಾನು ಅದಕ್ಕೆ ಹೇಳೋದು, ಸಸ್ಟೈನಬಲ್ ಲಿವಿಂಗ್ ಅಂದರೆ ಯಾವುದೇ ಪ್ಲಾಸ್ಟಿಕ್ ನಾವು ಬಳಸಲ್ಲ ಅಂತ ಒಂದು ಇದು ಮಾಡ್ಕೊಳ್ಳಿ. ಯಾತಕ್ಕೆ ಬೇಕು? ಹಿಂದೆ ನಮ್ಮ ಶೆಟ್ರ್ ಅಂಗಡಿಗಳಿರೋದು, ನಮ್ಮ ಕಮ್ಯುನಿಟಿ ಒಂದು ಶೆಟ್ರ್ ಕಮ್ಯುನಿಟಿ ಅಂತಿತ್ತು, ಅವರೇ ಅಂಗಡಿಗಳು ಇಡ್ತಾ ಇದ್ದಿದ್ದು. ಎಲ್ಲ ಪೇಪರಲ್ಲಿ ಸುತ್ತಕೊಡೋರಪ್ಪ, ಎಲ್ಲ ಒಂದು ಕೋನ್ ಥರ ಮಾಡಿಬಿಟ್ಟು 1 kg 1.5 kg ಎಲ್ಲ ಪೇಪರಲ್ಲಿ ಸುತ್ತಬಿಟ್ಟು ಒಂದು ದಾರದಲ್ಲಿ ಕಟ್ಬಿಟ್ಟು ಕೊಡೋರು. ಏನಾಯಿತು ಇವಾಗ? ಯಾಕೆ ಆಗಲ್ಲ? ಇವಾಗ ಅದು ಬಂದಿದೆ ಅಂತ ಈಸಿಗೆ ಒಗ್ಗೋತಾ ಇದ್ದೀವಿ ನಾವು. ಈಗ ರಿಪ್ಲೇಸಿಂಗ್ ಪ್ಲಾಸ್ಟಿಕ್ ಇಸ್ ಎ ಪೇಯ್ನ್, ಕಷ್ಟ. ಯಾಕೆಂದರೆ ತಿರುಗಿ ಪೇಪರ್ ತೊಗೊಂಡು ಹಿಂಗೆ ಮಾಡಿ, ಇದೇನಿಲ್ಲ, ಹಿಂಗಿರುತ್ತೆ, ಹಿಂಗೆ ಹಾಕ್ತಾರೆ, ಹಿಂಗೆ ಕೊಡ್ತಾ ಇರ್ತಾರೆ. ಆ ಪ್ಲಾಸ್ಟಿಕ್ ಕರಗದೆ ಯಾವಾಗ? ಸೊ ನಾವು ಈಗ ಸರ್ಕಾರಗಳು ಮಾಡಬೇಕು, ಸರ್ಕಾರಗಳು ಮಾಡಲ್ಲ, ಈಗ ನಾವು ಮಾಡಬೇಕು. ಅದು ಇಲ್ಲ, ಅದು ಪೂರ್ಣವಾಗಿ ಪ್ಲಾಸ್ಟಿಕ್ಗೆ ಉಪಯೋಗಿಸಲ್ಲ ಅಂತ ಬಂದ್ ಮಾಡಬೇಕು. ಮಾಡುತ್ತಾ? ಯಾರಿಗೂ ಯಾರೋ ಒಬ್ಬರು ಶುರು ಮಾಡಬೇಕಲ್ಲ. ಪ್ರತಿಯೊಬ್ಬರೂ ನಾವು ಯಾರೂ ಕಂಫರ್ಟ್ ಝೋನಿಂದ ಈಚೆ ಬರೋಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನು ಹೇಳೋದು ಇಷ್ಟೇ, ಒಂದಷ್ಟು ಜನ ಅವ್ರವ್ರಿಗೆ ಸಂಬಂಧಪಟ್ಟವ್ರು, ಎಸ್ಪೆಷಲಿ ಟೆಕ್ಕಿಗಳು ಬುದ್ಧಿವಂತರಿರ್ತಾರೆ, ತುಂಬ ಜನ ಬುದ್ಧಿವಂತರಿರ್ತಾರೆ. ಹಾಗಾಗಿ ಒಂದು 5-10 ಫ್ಯಾಮಿಲಿಗಳು 5 ಎಕರೆ 10 ಎಕರೆ ಎಲ್ಲರ ಜಮೀನು ತೊಗೊಂಡು ಒಂದು ಸಮುದಾಯ ನಿರ್ಮಿಸ್ಕೋಬೇಕು.
ಸಾಧ್ಯ ಆದಷ್ಟು ಲೈಕ್ ಮೈಂಡೆಡ್ ಯಾರು ಇರ್ತಾರೋ ಒಂದು 10 ಕುಟುಂಬಗಳದ್ದು ಒಂದು ಮಾಡ್ಕೋಬೇಕು. ಇತ್ತೀಚೆಗಷ್ಟೇ ನಾನು ಮೈಸೂರಲ್ಲಿ ಒಂದು ಆ ಥರದ್ದು ನೋಡಿದೆ. ಒಂದು 6-7 ಕುಟುಂಬ ಅಮೆರಿಕದಿಂದ ಬಂದವರು ಅಲ್ಲಿ ಮಾಡ್ಕೊಂಡಿದ್ದಾರೆ. ಒಂದು 8-10 ಎಕರೆ ತೊಗೊಂಡಿದ್ದಾರೆ. ಅಲ್ಲೇ ಒಂದು ಪುಟಾಣಿ ದೇವಸ್ಥಾನ ಕಟ್ಟಿದ್ದಾರೆ. ಜಾಗಿಂಗ್ ಟ್ರ್ಯಾಕು, ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದ್ದೆಲ್ಲ ಅಲ್ಲೇ ಬೆಳೀತಾರೆ. ಎಲ್ಲ ಸೋಲಾರ್ ಪ್ಯಾನಲ್ಗಳು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಅವರು ನೀರಿಗೆ ಹೊರಗಿನ ಅವಲಂಬನೆ ಇಲ್ಲ, ಎಲೆಕ್ಟ್ರಿಸಿಟಿಗೆ ಹೊರಗಿನ ಅವಲಂಬನೆ ಇಲ್ಲ, ಗೋಬರ್ ಗ್ಯಾಸ್ ಉತ್ಪತ್ತಿ ಮಾಡ್ತಿದ್ದಾರೆ, ಅವಲಂಬನೆ ಇಲ್ಲ, ಹಾಲಿಗೆ ಇಲ್ಲ, ಹಸುಗಳನ್ನೆಲ್ಲ ಸಾಕೊಂಡಿದ್ದಾರೆ, ಒಂದಷ್ಟು ಜನಕ್ಕೆ ಅಲ್ಲಿ ಕೆಲಸನೂ ಕೊಟ್ಕೊಂಡಿದ್ದಾರೆ, ತಮಗೆ ಬೇಕಾದನ್ನು ತಾವೇ ಅಲ್ಲಿ ಬೆಳ್ಕೊತಿದ್ದಾರೆ. ಎವ್ರಿಥಿಂಗ್ ಈಸ್ ಆರ್ಗ್ಯಾನಿಕ್ಕು. ತೀರಾ ಬೇಕಾದಂಥ ಎಣ್ಣೆ ಇನ್ನೊಂದು ಆ ಥರದ್ದೆಲ್ಲ ಹೋಗಿ ಇವತ್ತು ಕೋಲ್ಡ್ ಪ್ರೆಸ್ ಗಾಣದ ಎಣ್ಣೆಗಳು ಸಿಗ್ತಿದೆ. ಅದು ಹಿಂದೆ ಇತ್ತಲ್ಲ ಅದೇ ಥರ ಯಾವುದೋ ಅವ್ರದ್ದು ಹೊರಗಡೆ ಇದಿದೆಯಲ್ಲ ಅವಲಂಬನೆ ಏನಿದೆ ಅದು ತುಂಬ ಕಡಿಮೆ ಮಾಡಿದೆ. ಇದನ್ನು ನಾನು ಸದಾ ಹೇಳ್ತಿರ್ತೀನಿ, ಡೂಮ್ಸ್ ಡೇ ಅಂತ. ಅಂತಹ ಒಂದು ದಿನ ಬಂದರೆ, ಪ್ರಪಂಚ ಮುಳುಗೋಗೋ ದಿನನ ಡೂಮ್ಸ್ ಡೇ ಅಂತ ಕರಿತೀವಿ. ಅಂಥ ದಿನ ಬಂದರೆ ನಾವು ಈ ಪ್ರಪಂಚದಲ್ಲಿ ಬದುಕಿ ಉಳಿದುಕೊಳ್ಳಬಲ್ಲೆವಾ ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಹತ್ರ ಇವತ್ತು ಕ್ಷಮತೆನೇ ಇಲ್ಲ. 2 ದಿನ ನೀರು ಬಂದಿಲ್ಲ ಅಂದರೆ ಇವತ್ತು ನಗರ ಪೂರ್ತಿ ಬಂದಾಗುತ್ತೆ. ಸೊ ನಮ್ದು ಏನಿದೆ, ನಮ್ದೇನಿಲ್ಲ. ಡೂಮ್ಸ್ ಡೇ ಬಂದರೆ ನಾವು ಹೆಂಗೆ ಪ್ರಿಪೇರ್ಡು? ನಾವು ಅದೇ ಹೇಳೋದು, ಎಲ್ಲದಕ್ಕೂ ಮೊದಲಾಗಿ ಬೇಕಾಗಿರೋದು ಭೂಮಿ. ನಿಮ್ಮ ಹತ್ರ ಒಂದಷ್ಟು ಭೂಮಿ ಇರಬೇಕು. ಆಮೇಲೆ ಅದು ನಿಮಗೆ ಬೇಕಾಗಿರೋದು ಎನರ್ಜಿ, ಸೋಲಾರು. ಈ ಭಾರತ ಟ್ರಾಪಿಕಲ್ ಕಂಟ್ರಿ. ನಾವು ಯಾಕೆ ಸರ್ಕಾರ ಅದು ಇದು ಯಾರ್ಯಾರ್ದು ಎಲೆಕ್ಟ್ರಿಸಿಟಿ ತೊಗೋಬೇಕು? ನೀವು ಚೆನ್ನಾಗಿ ಹಾಕ್ಕೊಂಬಿಟ್ಟ ಅಂದರೆ ನೀವೇ ಮಾಡಿ ನೀವೇ ಗ್ರಿಡ್ಡಿಗೆ ವಾಪಸ್ ಕೊಡ್ಬೋದು. ಅಷ್ಟರ ಮಟ್ಟಿಗೆ ಸೌರಶಕ್ತಿನ ನಾವು ಬಳಸ್ಕೋಬೋದು. ಇದು ವೆಟ್ ಅದು ಇದು ಎಷ್ಟಿರುತ್ತೆ ನಮ್ಮಲ್ಲಿ. ಅದು ಉತ್ಪತ್ತಿ ಆಗೋ ಕಸನ ಹಾಕಿದ್ರೆ ನೀವು ಗೋಬರ್ ಗ್ಯಾಸು ಉತ್ಪತ್ತಿ ಮಾಡ್ಕೋಬೋದು ಅಡುಗೆಗೆ ಬೇಕಾದ್ದು, ಅಥವಾ ಸೌರಶಕ್ತಿಯು ಬಳಸ್ಕೊಂಡೇ ನೀವು ಅಡುಗೆ ಕೂಡ ಮಾಡ್ಬೋದು. ಪ್ರತಿಯೊಂದು ಅಷ್ಟೇ. ನೀವು ಅಷ್ಟು ಒಂದು 10 ಕಮ್ಯುನಿಟಿ ಮಾಡಿಕೊಂಡ್ರೆ ಅಲ್ಲೇ ನೀವು ಒಂದು 4-5 ಹಸು ಸಾಕಿದರೆ ನಿಮಗೆ ಬೇಕಾದಂಥದ್ದು ನಿಮ್ಗೆ ಅಲ್ಲೇ ಹಾಲು ಸಿಕ್ತು. ನಿಮಗೆ ಬೇಕಾದ್ದು ನಾನು ಹೇಳೋದಲ್ಲ, ನೀವೆಲ್ಲ 1 ಎಕರೆ 2 ಎಕರೆ ಒಳಗಡೆ ಎಲ್ಲರದ್ದು ಮನೆಗಳು ಜೀವಿಸೋಷ್ಟು ಆಯಿತು ಅಂದರೆ ಮಿಕ್ಕಿದ್ದು ಯಾರ್ಯಾರು ಬೇಕೋ ಅಲ್ಲೇ ಬೆಳಿಬೋದು. ತಂತ್ರಜ್ಞಾನನ ಬೆಳೆಸ್ಕೊಂಡು ಬೆಳಿಬೋದು. ಇದು ನಾನು ಹೇಳಿದಷ್ಟು ಸುಲಭವಾಗೋ ಅದು ರೊಮ್ಯಾಂಟಿಸೈಸ್ ಆದಂಗೆ ಆಗುತ್ತೆ. ಎಲ್ಲ ಕಲ್ಪನೆಯಲ್ಲಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಯಾವುದೂ ಸುಲಭ ಅಲ್ಲ. ಬಟ್ ನಾನು ಉದಾಹರಣೆ ಕಂಡಿದ್ದೇನೆ. ಅಮೆರಿಕದಂಥ ಇದ್ದವರು ಬಂದು ಇಲ್ಲಿ ಒಂದು 6 ಕುಟುಂಬ ಇಲ್ಲೇ ಸೇರಿಕೊಂಡು ಅದೇ ಥರ ಮಾಡ್ತಾ ಇದ್ದಾರೆ. ಆ ಥರದ್ದು ಉದಾಹರಣೆಗಳಿಲ್ವಾ? ಬಹಳಷ್ಟು ಜನ ಇದ್ದಾರೆ. ನಾನು ನಿಮಗೆ ವಸಂತ್ ಕಜೆ ಅವ್ರದ್ದು ಉದಾಹರಣೆ ಹೇಳ್ತೀನಿ. ಅವರು 2013-14 ಪೀಕಲ್ಲಿದ್ದಾಗಲೇ ಅವರು ಕೆಲಸ ಮಾಡ್ತಿದ್ದವರು ಬೇಡ ಅಂತ ಬಿಟ್ಟೋಗಿ ಇವತ್ತು ಕಜೆ ವೃಕ್ಷಾಲಯ ಅಂತ ಒಂದು 15 ಎಕರೆ ಜಮೀನಲ್ಲಿ ಮಂಗಳೂರು ಹತ್ರ ಕಜೆ ಅಂತ ಒಂದು ಊರಿದೆ. ಅಲ್ಲಿ ಒಂದು 15 ಎಕರೆಯಲ್ಲಿ ಅವರು ಇವತ್ತು ಈ ಥರ ಮಾಡ್ತಿದ್ದಾರೆ. ಟೋಟಲಿ ಸಸ್ಟೈನಬಲ್ ಲಿವಿಂಗು. ಜಗತ್ತಿನ ಯಾವುದ್ರ ಮೇಲೂ ಅವರು ಅವಲಂಬಿತರಾಗಿಲ್ಲ. ಪ್ರತಿಯೊಂದು ಅವರೇ ಉತ್ಪಾದಿಸ್ತಾರೆ. ಆ ರೀತಿ ಆಗಿದೆ. ನಮ್ಮ ಹುಣಸೂರಿನ ಹತ್ರ ಸಂದೀಪ್ ಮತ್ತು ಸುಧಾ ಸಂದೀಪ್ ಅಂಥೇಳಿ ಗಂಡ ಹೆಂಡತಿ ಇಬ್ಬರು MSc ಕೃಷಿ ಪದವೀಧರರು. ಅವರು ಇದೇ ರೀತಿ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಅವರು ಸೋಷಿಯಲ್ ಮೀಡಿಯಾದಲ್ಲೂ ಇಬ್ಬರು ಬಹಳ ಆ್ಯಕ್ಟಿವ್ ಆಗಿದ್ದಾರೆ. ಮೈಸೂರಿನಲ್ಲಿ ಇನ್ನೊಬ್ಬರು ನಮ್ಮ ಅಭಿಜಿತ್ ಅಂತ ಇದ್ದಾರೆ. ಅವರು ಟೆಡ್ ಟಾಕ್ ಎಲ್ಲ ಹೋಗಿ ಇದ್ದಾರೆ. ಸ್ಪೈಡರ್ ಬಗ್ಗೆ ಮಾತಾಡ್ತಾರೆ. ಅವ್ರ ತಂದೆ ರಾಷ್ಟ್ರಪತಿಗಳಿಂದ ಇದು ಅವಾರ್ಡ್ ತೊಗೊಂಡಿದ್ದಾರೆ. ಈ ಥರ ಒಬ್ಬ ಕೃಷಿಕ ಅಂತ ಹೇಳಿ ಇದ್ದಾರೆ. ಯಾಕಿಲ್ಲ? 15 ಎಕರೆ 10 ಎಕರೆ ಮಾಡ್ಕೊಂಡು ಅವರು ನಮ್ಮ AP ಚಂದ್ರಶೇಖರ್ ಅವ್ರ ಮನೆಗೆ ಹೋದರೆ ಒಂದು 2-3 ಎಕರೆ ಅಂತೂ ಪೂರ್ಣ ಪ್ರಮಾಣದಲ್ಲಿ ಸೂರ್ಯನ ಕಿರಣನೇ ತಲುಪಲ್ಲ. ನ್ಯಾಚುರಲ್ ಫಾರೆಸ್ಟ್ ಥರ ಮಾಡಿದ್ರು 1-2 ಎಕರೆ. ಸೂರ್ಯನ ಕಿರಣಗಳು ನೆಲಕ್ಕೆ ಬೀಳುವುದಿಲ್ಲ. ಅಲ್ಲಿ ಹೋದ್ರೆ ಅಷ್ಟು ತಣ್ಣಗೆ ಇಂದ್ರಪ್ರಸ್ಥ ಅಂತ ಕಟ್ಕೊಂಡಿದ್ದಾನೆ. ಹೇಗಾಗುತ್ತೆ ಇದೆಲ್ಲ? ನೀವು ನನಗೆ ಆಗಲ್ಲ ಅಂದರೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ. ನಾವೇ ಬರಬೇಕು. ನಾನು ಹೇಳೋದಲ್ಲ, ನೀವು ಸುಮ್ಮನೆ 100 ಜನದ್ದು ಒಂದು ಕಮ್ಯುನಿಟಿ ಕಟ್ತೀನಿ ಅಂದರೆ ಅದು ಹುಚ್ಚುತನ ಆಗುತ್ತೆ. ಅದರಲ್ಲಿ ನಂಬಿಕೆ ಇರೋವಂಥವ್ರು 5 ಜನ 10 ಜನ ಸೇರ್ಕೊಳ್ಳಿ. ಕಾಸ್ಟು ಕಡಿಮೆ ಆಯಿತು. ನಾನು ಹೇಳಿದೆ, ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ ನೀವು ಇವತ್ತು ಇಲ್ಲೇ ಇರಬೇಕು ಅಂತೇನಿಲ್ಲ. ಎಲ್ಲಾದರೂ ಆಯಿತು. 10 ಲಕ್ಷ ಹಾಸನ ಕಡೆ ಹೋದರೆ ಇವತ್ತಿಗೂ 10-15 ಲಕ್ಷಕ್ಕೆಲ್ಲ 1 ಎಕರೆ ಜಮೀನು ಸಿಕ್ಕುತ್ತೆ. ಹೋಗಿ 5 ಎಕರೆ 10 ಎಕರೆ ತೊಗೊಳ್ಳಿ. ಕಮ್ಯುನಿಟಿ ಲಿವಿಂಗ್ ಸ್ಟಾರ್ಟ್ ಮಾಡಿ. ಎಲ್ಲವುದು ಅಷ್ಟೇ. ಯಾವುದು ಸುಲಭ ಅಲ್ಲ. ಯಾವ್ದು ಸುಲಭ? ನೀವೇನು ಅಂದ್ಕೊಂಡಿದ್ದೀರಾ? ಇವತ್ತು ನೀವು ಇದು ಟೆಕ್ಕಿಯಾಗಿ ಕೆಲಸ ಮಾಡ್ತಿದ್ದೀರಲ್ಲ, ಅದೇನು ಈಸಿ ಇದೆಯಾ? ಕೂತು ನಿಮಗೆ ನೆಕ್ ಪೈನ್ ಬಂದಿದೆ, ಶೋಲ್ಡರ್ ಪೈನ್ ಬಂದಿದೆ, 35 ಜಾಸ್ತಿ ಆಯಿತು, 28-30ಕ್ಕೆ ಶುಗರ್ಗಳು ಬಂದಿದೆ, BP ಬಂದಿದೆ. ಅಟ್ಲೀಸ್ಟ್ ನಿಮ್ಮ ದೇಹ ಓಡಾಡ್ತಿರುತ್ತೆ. ಎವ್ರಿ ಚೇಂಜ್ ಈಸ್ ಎ ಪೇಯ್ನ್. ಮತ್ತದೇ ನಾನು ಪುನರುಚ್ಚಾರಣೆ ಮಾಡ್ತೀನಿ, ಪೇಯ್ನ್. ಸೊ ಸಸ್ಟೈನಬಲ್ ಲಿವಿಂಗ್ ಅಂದರೆ ಏನು ಅಂತ ನಾನು ಹೇಳಿದೆ. ಯಾವುದೇ ಪದಾರ್ಥ ವೇಸ್ಟ್ ಆಗದಂತೆ ನಾವು ಎಲ್ಲವುದನ್ನೂ ಬಳಸ್ಕೊಂಡು ಅದು ಮರುಬಳಕೆ ಮಾಡ್ಕೋತಾ ಹೋದರೆ ಅದೇ ಸಸ್ಟೈನಬಲ್. ಇಲ್ಲಾಂದರೆ ಕೊನೆಯಿಲ್ಲ ಮೊದಲಿಲ್ಲ. ಈ ಅಭಿವೃದ್ಧಿ ಅನ್ನೋದು, ನಾನು ಯಾವಾಗಲೂ ಅದೇ ಹೇಳ್ತೀನಿ, ಇದು ಹೆಂಗೆ ಗೊತ್ತಾ? ನೀವು ಜಿಮ್ಗೆ ಹೋಗ್ತೀರಾ, ಚೆನ್ನಾಗಿ ದೇಹ ದಂಡಿಸ್ತೀರಾ. ಅಭಿವೃದ್ಧಿ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಚೆನ್ನಾಗಿ ದೇಹ ದಂಡಿಸ್ತೀರಾ, ಸುಸ್ತಾಗಿರುತ್ತೆ, ಹಸುವಾಗಿರುತ್ತೆ, ಮನೆ ಬರ್ತೀರಾ, ಚೆನ್ನಾಗಿ ತಿಂತೀರಾ, ತಿರ್ಗಿ ಹೋಗ್ತೀರಾ, ಜಿಮ್ ಮಾಡ್ತೀರಾ,
ಸರಿ ಬಾಡಿ ಬಂತು, ಅದ್ಭುತ, ಒಳ್ಳೆ ಟೋನ್ಡ್ ಬಾಡಿ ನಿಮ್ಮದು, ಏನು 6 ಆ್ಯಪ್ಸ್ ಬಂದಿದೆ, ಏನು ಹೋಗಿ ಎಲ್ಲರ ಮುಂದೆ ಹಿಂಗೆ ಫ್ಲೋಂಟ್ ಮಾಡ್ತೀರಾ, ಭುಜ ಇದು ಎಲ್ಲ ಮಾಡ್ತೀರಾ. ಎಷ್ಟು ದಿನ ಅಂತ ಮಾಡ್ತೀರಾ ನೀವು ಅದನ್ನು? ಎಷ್ಟು ದಿನ ಅಂತ ಮಾಡ್ತೀರಾ? ಒಂದು ಏಜ್ ಆದಮೇಲೆ ಸ್ಯಾಗ್ ಆಗಲೇಬೇಕಲ್ಲ ಅದು. ನೀವಿಲ್ಲ ಊಟ ಕಡಿಮೆ ಆಗಬೇಕು, ಅದು ದಂಡನೆ ಕಡಿಮೆ ಆಗಬೇಕು, ದೇಹ ದಂಡನೆ. ನೀವು ಊಟ ಅಷ್ಟೇ ತಿಂತಾ ಇದ್ದು ದೇಹ ದಂಡನೆ ಕಡಿಮೆ ಮಾಡಿದ್ರೆ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ತಿರ್ಗಿ ಅದು ಮಸಲ್ಸ್ ಎಲ್ಲ ಅದು ಹೋಗುತ್ತೆ. ನೀವು ಅಷ್ಟೇ ದೇಹ ದಂಡನೆ ಮಾಡೋಕ್ಕೆ ನಿಮಗೆ ವಯಸ್ಸು ಪರ್ಮಿಟ್ ಮಾಡಲ್ಲ. ನೀವು ಅಷ್ಟೇ ದೇಹ ದಂಡನೆ ಮಾಡಿದ್ರೆ ಅಷ್ಟು ತಿನ್ನೋಕ್ಕೂ ಆಗೋದಿಲ್ಲ, ಕಡಿಮೆ ಆಗಲೇಬೇಕು. ಅದಕ್ಕೆ ನಮ್ಮ ಸನಾತನ ಧರ್ಮ ನೀವು ನೋಡ್ಕೊಂಬಂದರೆ ಯೋಗ ಅಂದಿದ್ದು ಅದಕ್ಕೆ. ಯಾವುದೂ ಅತಿ ಇಲ್ಲ. ಯೋಗ ಮಾಡೋರು ಯಾರಿಗೂ ಈ ಥರ ಆ ಥರ ಇಲ್ಲ. ಒಂದು ಒಳ್ಳೆ ಶರೀರ ಇರುತ್ತೆ, 100 ವರ್ಷನೂ ಬದುಕಿರ್ತಾರೆ. ಅವ್ರು ಹಿಂಗೆ ಕೂತ್ಕೊಂಡು ಹಿಂಗೆ ಅಂದ್ರೆ ಅವ್ರಿಗೇನು ಇಷ್ಟಿಷ್ಟಪ್ಪ ಆ್ಯಪ್ಸ್ ಬಂದಿರಲ್ಲ, ಮಸಲ್ಗಳೇನು ಕಾಣಲ್ಲ, ಏನಿಲ್ಲ. ಆದರೆ ನೋಡಿ ಇದು ಹಾಗೆ ಮಿತ. ನಾನು ಯಾವಾಗಲೂ ಹೇಳೋದಷ್ಟೇ, ಮಿತ ಅನ್ನುವ 2 ಪದನ ನಾವು ಜ್ಞಾಪಕ ಇಟ್ಕೋಬೇಕು. ನಾವು ಅದನ್ನು ಮರೆತು ಬಹಳ ದೂರ ಬಂದಿದ್ದೀವಿ. ಹಿಂದೆ ಹೋಗೋದು ದೊಡ್ಡದೇನಲ್ಲ. ಮಿತ ಅಂದರೆ ಏನಿಲ್ಲ, ಎಲ್ಲವೂ ಇದ್ದು ಯಾವುದನ್ನು ಅತಿಯಾಗಿ ಬಳಕೆ ಮಾಡದೇ ಇರದೆ, ಅವಶ್ಯಕತೆ ಇಲ್ಲದೆ ಬಳಸದೇ ಇರುವುದೇ ಮಿತ. ನೀರಿದೆ ಅಂತ ಸುಮ್ಮನೆ ಏನು 100 ಲೀಟ್ರ್ 200 ಲೀಟ್ರ್ 500 ಲೀಟ್ರ್ ಬರೀ ಆ ಕಾರ್ ತೊಳೆಯೋಕ್ಕೆ ಖರ್ಚು ಮಾಡ್ತಾರೆ ಜನ. ನಂದಲ್ಲ ಸಂಪನ್ಮೂಲ, ನಂದಲ್ಲ. ವಾಟರ್ ಬಿಲ್ ನಾನು ಕಟ್ತೀನಿ. ನೀರು ಹೇಳ್ದಿರಿ ಯಾವ ವಾಟರ್ ಬಿಲ್ ಅಯ್ಯ ಕಟ್ತೀಯ ನೀನು ಅಲ್ವಾ? ಮಿತ, ಪ್ರತಿಯೊಂದಲ್ಲೂ ಮಿತ. ಹಸಿವಿಲ್ವಾ, ಆಹಾರ ಕೂಡ ತಿನ್ನಬಾರ್ದು, ಅದು ನಿಜವಾದ ಧರ್ಮ. ಹಸಿವಿಲ್ಲದೆ ತಿನ್ನಲೇಬಾರ್ದು, ಅದು ನಿಜವಾದ ಧರ್ಮ, ಅದು ನಿಜವಾದ ಮಿತ. ಪ್ರತಿಯೊಂದು ಮಿತ. ಯಾವುದು ಸಸ್ಟೈನಬಲ್ ಅಂದರೆ ಅದು. ಇವತ್ತು ನಾವು 2 ತಿಂಗಳು ತಿನ್ನೋ ರೇಷನ್ನ 1 ತಿಂಗಳು ತಿಂದಿದ್ದೀವಿ, ರೋಗ ಬರದೇ ಇರುತ್ತಾ? ಕರೆಕ್ಟ್. ಅಷ್ಟೇ. ಹಣ ಇದೆ ಅಂತ ಯಾವುದನ್ನು, ಅಥವಾ ಅಭಿವೃದ್ಧಿ ಹೊಂದಿದ್ದೀವಿ, ನಾನು ಪವರ್ಫುಲ್ಲು, ನಾನು ಹಣವಂತ, ನಾನು ಸಿರಿವಂತ, ಏನು ಮಾಡ್ತೀರಾ? ನಿಮ್ಗೆ ಅದು ಬಳುವಳಿ ಕೊಡುತ್ತೆ ಏನೋ ಒಂದು ರೋಗನ. ಆಗಲಾದರೂ ನೀವು ಕಡಿಮೆ ಮಾಡಬೇಕು. ಅದಕ್ಕೆ ಮೊದಲಲ್ಲೇ ನಾವು ಆ ಮಿತ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡ್ರೆ, ನೀವು ನಂಬೋದಿಲ್ಲ, ಇಂಕಾ ನಾಗರಿಕತೆ ಕೇಳಿದ್ದೀರಲ್ವ? ಇಂಕಾ ನಾಗರಿಕತೆ ಸರಿಸುಮಾರು 600 ವರ್ಷಗಳ ಕಾಲ ಹಣದ ಸಹಾಯವಿಲ್ಲದೆ 600 ವರ್ಷ ಒಂದು ನಾಗರಿಕತೆ ಬೆಳೆದು ಬಂದಿತ್ತು ಇಂಕಾದಲ್ಲಿ. ಆ ಟೈಮಲ್ಲಿ ಅಲ್ಲಿ ಅವರು ಬಳಸ್ತಿದ್ದು 6,000 ವರ್ಷಗಳ ಹಿಂದೆ. 600 ವರ್ಷ. ಇಂಕಾ ನಾಗರಿಕತೆ ಎಷ್ಟು ವರ್ಷ ಹಳೆದು ಅದನ್ನು ನೋಡ್ಕೊಳ್ಳಿ, ನಾನು ಸುಮ್ಮನೆ ಅದು ಗೊತ್ತಿಲ್ಲದೆ ಹೇಳಲ್ಲ. ಇಂಕಾ ನಾಗರಿಕತೆ ಇದ್ದ ಡ್ಯೂರೇಷನ್ ಅಷ್ಟು ಕಾಲ ಅದು ಹಣನೇ ಇರಲಿಲ್ಲ. ಸೊ ವಾಟ್ ವಾಸ್ ದ ಕರೆನ್ಸಿ? ಏನೋ ಇರಲೇಬೇಕಲ್ಲ. ಈಗ ನಾನೇನೋ ಒಂದು ಕೊಟ್ಟೆ ನಿಮಗೆ, ನೀವು ನನಗೇನೋ ಮಾಡಿದ್ರಿ ಫೇವರು, ಅದಕ್ಕೇನೋ ಒಂದು ಹೇಳಬೇಕಲ್ಲ. ಇವಾಗ ನಾನು ಹೇಳಿದೆ ಈ ಪುಸ್ತಕ ನೀವು ನನಗೆ ಕೊಟ್ಟರೆ ನಾನು ಇದಕ್ಕೆ 50 ರೂಪಾಯಿ 100 ರೂಪಾಯಿ ಕೊಟ್ಟು ಏನೋ ಒಂದು, ಇದು ನನಗೆ ಫ್ರೀ ಕೊಟ್ಟಿದ್ದೀರಾ, ಅದು ಬೇರೆ ವಿಷಯ. ನಾನು ಹೇಳಿದ್ದು ಇದ್ರ ಮೇಲೆ ಏನೋ ಮುದ್ರಣ ಮಾಡಿರ್ತಾರೆ, ಸರಿ ಇವ್ನ ಗಾನಕ್ಕೆ ಈ ಪುಸ್ತಕ ಜನ ಕೊಂಡ್ಕೊಂಡ್ರು, ಇಷ್ಟು ದುಡ್ಡು ಅಂತಿದೆ. ಸೊ ಮನಿ ಇಸ್ ದ ಮೀಡಿಯಮ್, ಮಾಧ್ಯಮ ಇದು, ಅದು ಆಯ್ತಲ್ವಾ? ಅವತ್ತಿಗೇನಿತ್ತಾಗಾದರೆ ಅಲ್ಲಿ ಇದ್ದಿದ್ದಿದೆ ಮಿತ ಅಂತ. ಕಾನ್ಸೆಪ್ಟ್ ವಾಸ್ ಮಿತ. ಯಾವುದನ್ನೇ ಆಯಿತು ಮಿತ, ಎಷ್ಟು ಇದು ಮಾಡಿದ್ವಿ ಅಂತ, ಅದಕ್ಕೆ ಹೆಸರೇ ಮಿತ ಅಂತ ಇಟ್ಟಿದ್ರು. ಪ್ರತಿಯೊಂದು ಹಿತಮಿತವಾಗಿರಬೇಕು, ಯಾವುದು ಜಾಸ್ತಿ ಆಗಬಾರ್ದು. ಸಸ್ಟೈನಬಲ್ ಲಿವಿಂಗ್ ಅಂದರೆ ಅದೇ ನಮ್ಮ ಭಾರತೀಯ ಕಾನ್ಸೆಪ್ಟ್ ಹೇಳಿದ್ದು. ಇವತ್ತು ನಾವೇನು ಮಾಡಿದ್ದೀವಿ, ಅಭಿವೃದ್ಧಿ ಹೆಸರಿನಲ್ಲಿ ಪಾಶ್ಚಾತ್ಯರನ್ನ ಕಾಪಿ ಮಾಡ್ತೀವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಸ್ಟುಡಿಯೋದಲ್ಲೇ 10 ಸರಿ ಹೇಳ್ಬಿಟ್ಟಿದ್ದೀನಿ, ಅವ್ರ ಕ್ವಶನ್ ಪೇಪರ್ಗೆ ಅವ್ರ ಉತ್ತರ ಸರಿ. ಕರೆಕ್ಟ್. ನಾವು ಅವ್ರ ಉತ್ತರನ ಕಾಪಿ ಮಾಡಿದ್ರೆ ನಮ್ಮ ಕ್ವಶನೇ ಬೇರೆ ಇದೆಯಲ್ಲ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವನು ಸುಮ್ಮನೆ ಜಾತಿ ಧರ್ಮ ಪಂಥ ಬಿಟ್ಟಾಕಿ ನನಗೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ, ಅದೆಲ್ಲ ಇಲ್ಲ. ಪ್ರತಿಯೊಬ್ಬ ಭಾರತೀಯ, ಅವನು ಯಾರೇ ಇರಲಿ, ಪ್ರತಿಯೊಬ್ಬ ಭಾರತೀಯನಲ್ಲೂ ಒಂದು ಅಂಶ, ಆ ಸನಾತನ ಋಷಿ ಅಂಶ ಇದ್ದೇ ಇರುತ್ತೆ. ನೀವು ನೋಡಿ, ಇಷ್ಟು ದೊಡ್ಡ ದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟು? ನೀವು ಅಮೇರಿಕಾ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ಅಂಥ ದೇಶಗಳಿಗೆ ಹೋದರೆ ಅಲ್ಲಿರೋ ಕ್ರೈಮಿಗೆ ಲೆಕ್ಕ ಹಾಕೊಂಡ್ರೆ, ಎಸ್ಪೆಷಲಿ ಸೌತ್ ಅಮೇರಿಕನ್ ಕಂಟ್ರಿಗಳಲ್ಲಿ ಯಾವ ಮಟ್ಟದ ಕ್ರೈಮ್ ಇದೆ ಆ ಲೆಕ್ಕಾಚಾರದಲ್ಲಿ ಇಲ್ಲಿ ಲೆಕ್ಕ ಹಾಕಿದ್ರೆ ಇಲ್ಲಿ ಕ್ರೈಮ್ ಕಡಿಮೆ, ಬಡತನ ಕಡಿಮೆ ಇದೆಯಾ? ಏನಿಲ್ಲ. ಬಡವನಿಗೂ ಶ್ರೀಮಂತರಿಗೂ ಅಲ್ಲೆಷ್ಟು ವ್ಯತ್ಯಾಸ ಇದೆ, ಅದಕ್ಕಿಂತ ಜಾಸ್ತಿ. ಒಂದು ಕಡೆ ಅಂಬಾನಿ ಬದುಕ್ತಾನೆ, ಇನ್ನೊಂದು ಕಡೆ ಊಟಕ್ಕಿಲ್ಲದವ್ರು ಕೋಟಿ ಜನ ಇದ್ದಾರೆ ನಮ್ಮ ಜಗತ್ತಿನಲ್ಲಿ. ಆದರೂ ಕ್ರೈಮ್ ಕಡಿಮೆ. ನಾವು ಯಾವುದಕ್ಕೂ ರೆಬೆಲ್ ಆಗೋದಿಲ್ಲ, ಯಾರನ್ನೂ ಕೊಲ್ಲೋಕೆ ಹೋಗೋದಿಲ್ಲ. ಯಾಕೆಂದರೆ ದೈವದಲ್ಲಿರೋ ನಂಬಿಕೆ. ನಾವು ಬೇರೆ, ಈ ನೆಲದ ಗುಣನೇ ಬೇರೆ, ನಾವು ಈ ನೆಲದ ಮೂಲ ಗುಣನೇ ತಿರ್ಚಕ್ಕೆ ಹೋಗಿದ್ದೀವಲ್ಲ. ಹಾಗಾಗಿ ಇವತ್ತಿನ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ. ನಾವು ಮೂಲಕ್ಕೆ ಹೊರಳೋದು ಕಷ್ಟವಾ? ಖಂಡಿತ ಕಷ್ಟ ಅಲ್ಲ, ಯಾಕಂದ್ರೆ ಅದು ನಮ್ಮಲ್ಲಿ ಇದ್ದೇ ಇದೆ, ಅದು DNA ಬಂದಿದೆ. ನಾವಿರೋದೇ ಹಾಗೆ. ನಮಗೆ ಹೆಚ್ಚಿನ ಹಣ ಬೇಕಿಲ್ಲ ಬದುಕಕ್ಕೆ, ಹಣ ಬೇಕೇ ಇಲ್ಲ, ಹೆಚ್ಚಿನ ಹಣ ಬೇಕಿಲ್ಲ. ಪ್ರತಿಯೊಬ್ಬರು ನಾವು ಇರೋದೇ ಹಾಗೆ. ಪ್ರತಿಯೊಬ್ಬ ಭಾರತೀಯನು ಹೆಚ್ಚಿನ ಹಣ ಇವಾಗ ನಾವು ಮಾಡ್ಕೊಂಡಿದ್ದು
ನಾವು ಮಾಡಿರೋದಷ್ಟೇ. ಯಾರೋ ಅದು ಫೋಮೋ, ನಾನು ಹೇಳ್ತೀನಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅದನ್ನ ನೋಡಿ ಅವ್ನು ಯಾರೋ ಅಪಾರ್ಟ್ಮೆಂಟ್ ತಗೊಂಡ ಫ್ರೆಂಡು, ಇವನು ಯಾರೋ ಕಾರ್ ತಗೊಂಡ, ಅವನು ಯಾರೋ ಇದು ಮಾಡ್ದ ಅಂತ ಹುಚ್ಚಾಟಕ್ಕೆ ಆ ಸ್ಪರ್ಧೆಗೆ ಬಿದ್ದು ನಾವು ಹಾಳಾಗಿರೋದಷ್ಟೇ. ನೀವು ಮೂಲದಲ್ಲಿ ನೋಡಿ, ಯಾರನ್ನೇ ಮಾತಾಡಿಸಿ ಪ್ರತಿಯೊಬ್ಬನಲ್ಲೂ ಒಬ್ಬ ಪುಟಾಣಿ ಋಷಿ ಇದ್ದಾನೆ. ಆತ ನಿಜವಾಗ್ಲೂ ನೀವು ನೋಡಿ, ನನಗೆ ಮೊದಲ ದಿನಗಳಲ್ಲಿ ಭಾರತಕ್ಕೆ ಬಂದಾಗ ನನಗೆ ಆಶ್ಚರ್ಯ ಆಗ್ತಿತ್ತು, ಇಲ್ಲಿ ಏನು ಸೈಕ್ರಿಯಾಟಿಸ್ಟ್ಗಳೇ ಕಡಿಮೆ ಇಲ್ಲ. ಅಲ್ಲಿ ನಮ್ಗೇನೋ ಒಂದು ಸಣ್ಣದಾಯಿತು ಅಂದರೆ ಸೈಕ್ರಿಯಾಟಿಸ್ಟ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಓ ನೀನು ಟೆನ್ಸ್ ಆಗಿದೆಯಾ, ಸೈಕ್ರಿಯಾಟಿಸ್ಟ್ ನೋಡು ಅಂತ. ವೆಸ್ಟರ್ನ್ ನೋಡಲ್ಲಿ ಇಲ್ಲಿ ಯಾರು ಹೇಳೋದೇ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಏನು ಮಾಡೋಕ್ಕಾಗಲ್ಲ ಗುರು, ನಾನು ಹಣೆಯಲ್ಲಿ ಬರ್ದಂಗೆ ಆಗುತ್ತೆ ಅಂತಾನೆ. ಅವನೇ ಸೈಕ್ರಿಯಾಟಿಸ್ಟು. ಅವ್ರು ಎಲ್ಲೋ ಒಂದು ಕಡೆ ಆ ತತ್ವಜ್ಞಾನ ಅನ್ನೋದು ನಮ್ಮಲ್ಲಿ ಹೆಂಗಿದೆ ಅಂದರೆ, ಪ್ರತಿಯೊಬ್ಬರು ಅವರು ಸೋಲಿಗೂ ಒಂದು ಕಾರಣ ಹುಡ್ಕೋತಾರೆ. ಏನು ಮಾಡೋದು, ದೈವೇಚ್ಛೆ ಅದಿತ್ತು ಅಂತಾರೆ. ಗೆಲುವಿಗೂ ಒಂದು ಕಾರಣ ಹುಡ್ಕೋತಾರೆ. ಪ್ರತಿಯೊಂದರಲ್ಲೂ ನಾವು ತತ್ವಜ್ಞಾನ, ಪ್ರತಿಯೊಂದರಲ್ಲೂ ಒಂದು ಫಿಲಾಸಫಿ ಇಟ್ಕೊಂಡಿದ್ದೀವಿ ನಾವು ಅಲ್ವಾ. ಹಾಗಾಗಿ ಈ ನೆಲದ ಗುಣವೇ ಬೇರೆ. ನಮ್ಗೆ ಹೊರಳ್ಕೊಳ್ಳೋಕ್ಕೆ ಹಣವಿಲ್ಲದೆ ಮತ್ತದೇ ಸರಳ ಬದುಕಕ್ಕೆ ನಮ್ಗೆ ಅಂಥ ಕಷ್ಟ ಏನಲ್ಲ. ಬಹಳಷ್ಟು ಜನ ಕಾಮೆಂಟ್ ಮಾಡ್ತಾರೆ ಇವಾಗ, ಇವ್ರಿಗೇನು ಹೇಳ್ತಾರೆ, ಹಂಗೆ ಹೇಳ್ದಂಗೆ ಬದುಕೋಕ್ಕಾಗುತ್ತಾ ಒಂದೇ. ನಾನು ಮತ್ತೆ ಹೇಳ್ತೀನಿ, ಪೇಯ್ನ್, ನೋವು, ತುಂಬ ನೋವು. ಯಾಕಂದರೆ ಅದು ತಮಾಷೆ ಅಲ್ವಲ್ಲ, ಈ ಜೀವನದಲ್ಲಿ ಇದ್ದಿದ್ದು ನಾಳೆಯಿಂದ ನಂಗೆ ಬೇಡ ಅಂತ ಹೋಗೋಕ್ಕೆ. ಆದರೆ ಅದು ದೊಡ್ಡ ಕಷ್ಟ ಏನಲ್ಲ. ನಾವು ಹೊರಳ್ಕೋಬೇಕು. 10-15 ಕುಟುಂಬಗಳು ಒಂದೊಂದೊಂದೊಂದೊಂದು ಮಾಡ್ಕೋತಾ ಹೋದಾಗ ಖಂಡಿತ ಸುಸ್ಥಿರ, ಅಥವಾ ನಾವು ಅದೇನು ಇಂಗ್ಲೀಷಲ್ಲಿ ಸಸ್ಟೈನಬಲ್ ಲಿವಿಂಗ್ ಅಂತೀವಿ, ಅದು ಸಾಧ್ಯ. ಅದು ಏಕೈಕ ಪರಿಹಾರ ನನ್ನ ಪ್ರಕಾರ. ಎಸ್ ನೋಡಿ, ಸಸ್ಟೈನಬಲ್ ಅಥವಾ ಸುಸ್ಥಿರ ಅನ್ನೋ ಪದ ಗೊತ್ತಿಲ್ಲದೆ ನಾವು ಸಸ್ಟೈನಬಲ್ ಲಿವಿಂಗನ್ನು ಸಾವಿರಾರು ವರ್ಷಗಳಿಂದ ಬದುಕಿದ್ದೀವಿ. ಯಾವ ತೊಂದರೆ ಇರಲಿಲ್ಲ ಅವಾಗ. ಅದೇ ಇದು 60 ವರ್ಷದಲ್ಲಿ ಆಗಲೇ ಆಗೋಯ್ತು ನೋಡಿ. ಎಂತೆಂಥ ಸಮಸ್ಯೆಗಳು ಬಂದು ಕೂತ್ಕೊಳ್ಳುತ್ತೆ. ಯಾಕಂದರೆ ಆಗಲ್ಲ, ಅದು ಕುಸಿಲೇ ಬೇಕಲ್ಲ. ಈ ಗೇಮು ಇಟ್ ಕೆನಾಟ್ ರನ್ ಫಾರ್ ಲಾಂಗ್. ಅದು ಗೇಮ್ ಅಲ್ಲ, ಅದು ದಟ್ಸ್ ಅ ವೇ ಆಫ್ ಲೈಫ್. ಅದಕ್ಕೆ ಅದು ಸ್ಪರ್ಧೆ ಅಲ್ಲ. ಅದು ಯಾವಾಗ ಅದು ಸ್ಪರ್ಧೆ ಅಲ್ಲ, ಅದು 1000 ವರ್ಷ, ಇನ್ನು 5000 ವರ್ಷನೂ ನಡೆಯುತ್ತೆ ಅದು. ಕರೆಕ್ಟ್. ಇದು ಸ್ಪರ್ಧೆ. ಇದು ಈಗ ನಾವು ಮಾಡ್ಕೊಂಡಿರೋದು ಇಟ್ಸ್ ಎ ಕಾಂಪಿಟೇಷನ್. ಈಗ ನಾವಿರೋ ಜೀವನ ಹಾಗೆ. ಇದರಲ್ಲಿ ಹೆಂಗಾಗುತ್ತೆ ಅಂತಂದರೆ, ಅಣ್ಣ ಉದ್ಧಾರ ಆದರೆ ತಮ್ಮನಿಗೆ ಇಷ್ಟ ಇಲ್ಲ, ತಮ್ಮ ಉದ್ಧಾರ ಆದರೆ ಅಣ್ಣಂಗೆ ಇಷ್ಟ ಇಲ್ಲ. ಆ ಥರ ಸ್ಪರ್ಧೆಯಲ್ಲಿ ನಾವು ಬಿದ್ದರೆ, ಇನ್ನು ಬೇರೆ ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆಲ್ಲ ಉದ್ಧಾರ ಆದರೆ ನಾವು ನೆಮ್ಮದಿಯಾಗಿರ್ತೀವ? ಈ ಥರ ಸ್ಪರ್ಧೆ ನಾವು ನಿರ್ಮಿಸ್ಕೊಂಡಿದ್ದು. ಇದು ದೊಡ್ಡದೇನಲ್ಲ, ವಾಪಸ್ ಹೋಗೋದಕ್ಕೆ ಏನು ದೊಡ್ಡದಲ್ಲ. ಕೆಲವೊಂದು ಸರ್ತಿ ಟರ್ನು ಅದಾಗದೇ ಬರುತ್ತೆ. ಕೆಲವೊಂದು ಸರ್ತಿ ನಾವು ಸಾಕಪ್ಪ ಅಂತ ನಿಲ್ಲಿಸಿ ನಾವೇ ಬದಿಗೆ ಸರಿದು ನಿಲ್ಲಬೇಕಾಗುತ್ತೆ. ಅದು ನಮಗೆ ಬಿಟ್ಟಿದ್ದು, ಅವ್ರವ್ರಿಗೆ ಬಿಟ್ಟಿದ್ದು. ಎಗೈನ್ ಅದನ್ನ ಹೇಳಿದ್ನಲ್ಲ, ಅದು ಆ ವ್ಯಕ್ತಿಲಿ ಅದೊಂದು ಆ ಫಿಲಾಸಫಿ, ಆ ತತ್ವಜ್ಞಾನ, ಅದು ಎಷ್ಟು ಅವರು ಮಾಗಿದ್ದಾರೆ, ಅವ್ರಿಗೆ ಎಷ್ಟು ಸಾಕಪ್ಪ ಅನಿಸಿದೆ, ಇದೆಲ್ಲ ಡಿಪೆಂಡ್ ಆಗುತ್ತೆ. ನಾವು ಎಲ್ರಿಗೂ ಒಂದೇ ಮಂತ್ರ, ನಾನಲ್ಲ, ಯಾರು ಬಸವ, ಬುದ್ಧ, ಎಂತೆಂಥ ಮಹಾತ್ಮರು ಬಂದೋದ್ರು ಭೂಮಿ ಮೇಲೆ, ಯಾರೂ ಈ ಜಗತ್ತನ್ನು ಪೂರ್ಣವಾಗಿ ತಿದ್ದಕ್ಕಾಗಲೇ ಇಲ್ಲ. ಯಾಕಂದರೆ ಜಗತ್ತಿರೋದೇ ಹಾಗೆ. ನಾನು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು ಅಂತ ನಾವು ಅಂದ್ಕೊಳ್ಳೋದೇ ಮುಟ್ಟಾಳ್ತನ. ಹಾಗಾಗಿ ಎಲ್ಲರೂ ಅವ್ರವ್ರಿಗೆ ಅನಿಸಿದ್ದನ್ನು ಮಾಡೋಕ್ಕೆ ದೇ ಆರ್ ಫ್ರೀ, ಮಾಡಲಿ. ನಾನು ಹೇಳೋದು ಇದು, ನಮಗೆ ಈ ಬದುಕು ಬೇಡ, ಸಸ್ಟೈನಬಲ್ ಲಿವಿಂಗ್ ಕಡೆ ನಾವು ಹೊರಳ್ಕೊಂಡ್ರೆ ಅಷ್ಟರ ಮಟ್ಟಿಗೆ ನಮ್ಮದು ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಅಂತ. ಅವನು ಯಾರೋ ನಮ್ಮನ್ನು ಕೆಲಸದಿಂದ ತೆಗೆದಾಕೋ ಬದಲು, ನನ್ನ ಮಿತ್ರರಾದ ಕಜೆಯವರು 2014ರಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು, ಅವರೇ ಬೇಡ ಅಂತ ಬಿಟ್ಟೋದ್ರು. ಈಗಾಗಲೇ 11-12 ವರ್ಷದಿಂದ ಅವರು ಅದ್ಭುತವಾದಂತಹ ಬದುಕನ್ನು ಕಟ್ಕೊಂಡಿದ್ದಾರೆ. ಅಂತಹ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಬಂತು ಕೆಲಸ ತೆಗಿತಾರೆ ಅಂದರೆ ಅವ್ರಿಗೆ ಯಾವ ಭಯನೂ ಇಲ್ಲ. ಇವತ್ತು ಕೆಲಸ ಹೋದವ್ರಿಗೆ ಆ ಭಯ, ಅಯ್ಯೋ ನನ್ನ ಕೆಲಸ ಹೋಯ್ತು, ಅವ್ರಿಗೆ ಆ ಕ್ಷಮತೆಯೂ ಇಲ್ಲ. ಈಗ ನೋಡಿ, ಅವ್ರು ಆಲ್ರೆಡಿ ಆ 11-12 ವರ್ಷದಲ್ಲಿ ತನಗೆ ಬೇಕಾದ ಬದುಕನ್ನು ಅವ್ರು ಕಟ್ಕೊಂಡು ಬಿಟ್ಟಿದ್ದಾರೆ. ಇಷ್ಟೇ ಹೇಳೋದು, ಯಾವುದು ಕಷ್ಟ ಅಲ್ಲ. ಇಟ್ಸ್ ಆಲ್ ದ ಚಾಯ್ಸಸ್ ವಿ ಮೇಕ್. ನಮ್ಮ ಆಯ್ಕೆಗಳು ನಾವು ಯಾರು ಅನ್ನೋದನ್ನು ನಿರ್ಧರಿಸುತ್ತೆ ಅಷ್ಟೇ. ನೋಡಿ, ರಂಗಸ್ವಾಮಿ ಮೂಕನಹಳ್ಳಿಯವ್ರ ಹತ್ರ ಕೂಡ ಆ ಒಂದು ಸನಾತನ ಅಂಶ ಅಥವಾ ಒಂದು ಋಷಿ ಗುಣ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದರೆ, ಅವ್ರು ಮೈಸೂರಿಗೆ ಹೋಗಿರೋದು. ಖಂಡಿತ. ಈಗ ನನಗೆ ಬಹಳಷ್ಟು ಜನ ಕೇಳಿದ್ರು, ಇದು ಬೆಂಗಳೂರು ಮೇನ್ ಸ್ಟ್ರೀಮ್ ಬಿಟ್ಬಿಟ್ಟು ನೀನು ಯಾವುದದು ಅದು ನಿವೃತ್ತರ ಊರು, ಅಲ್ಲೋಗಿ ಕೂತಿದ್ಯಾ ಏನು ಅಂತ. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಮಿತ್ರರಾದ ರವಿಯವರು ಈ ಮಾತನ್ನು ಹೇಳ್ತಿರ್ತಾರೆ, ಸಾಕು ಅಂದವನೇ ಸಾಹುಕಾರ, ಬೇಕು ಅಂದವನೇ ಬಡವ ಅಂತ. ಸಿ, ವೇರ್ ಈಸ್ ದ ಎಂಡ್? ಕೊನೆ ಯಾವುದು? ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಏನು ಹೇಳ್ತಾರೆ, ತೃಪ್ತ ಭಾವ, ಆ ತೃಪ್ತಿ, ಆ ಒಂದು ತೃಪ್ತ ಭಾವ ತಂದ್ಕೊಂಡಿಲ್ಲ ಅಂದರೆ ನಿಲ್ಲದ ಓಟ. ಇಲ್ಲಿ ತನಕ ಓಡ್ತೀರಿ. ನಾನು ಹೇಳಬಾರ್ದು, ಕಾಂಟೆಕ್ಸ್ಟ್ ಬಂತು ಅಂತ ಹೇಳ್ತೀನಿ. ಏನು 9,500 ಕೋಟಿ ಇದ್ರೇನು CJ ರಾಯ್ ಅವರು ಏನು ಮಾಡ್ಕೊಂಡ್ರು ಮೊನ್ನೆ? ಯಾಕೆ ಮಾಡ್ಕೊಂಡ್ರು, ಏನು ಮಾಡಿದ್ರು, ಅದು ಆ ಕಡೆ ಪಕ್ಕಕ್ಕಿಡಿ. ಅದಕ್ಕೆ ರಾಜಕೀಯ ಕಾರಣಗಳೋ ಇನ್ನೊಂದು ಕಾರಣಗಳೋ 100 ಕಾರಣಗಳು ಇರಲಿ, ಅದನ್ನು ಆ ಪಕ್ಕಕ್ಕಿಡಿ. ನಾನು ಹೇಳಿದ್ದು, ಹಾಗಾದರೆ ದುಡ್ಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೋಬಾರ್ದಲ್ಲ? ದುಡ್ಡೊಂದೇ ಎಲ್ಲ ಅಲ್ವಲ್ಲ? ಆ ಲೆಕ್ಕಾಚಾರದಲ್ಲಿ ಜಗತ್ತಿನ ಡೆಫಿನಿಷನ್ ಪ್ರಕಾರ ಹೈಲಿ ಸಕ್ಸಸ್ಫುಲ್ ಮನುಷ್ಯ, ಹೌದಾ ಅಲ್ವಾ?
ಸೊ ಅದನ್ನೇ ಹೇಳಿದ್ದು, ಯಾವುದು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಲ್ವೋ ಅದು ಯಾವ ಅಭಿವೃದ್ಧಿ, ಅದು ಎಷ್ಟು ಹಣ ಇದ್ದು ತಾನೇ ಏನು ಪ್ರಯೋಜನ. ನಾನು ಅದಕ್ಕೆ ಹೇಳೋದು, ಎಲ್ಲರಲ್ಲೂ ಒಂದು ಋಷಿ ಭಾವ, ಒಂದು ತೃಪ್ತ ಭಾವ ಇರಬೇಕು. ನಮ್ಮ ನೆಲದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರಲ್ಲೂ ಅದಿದೆ ಅಂತ ನಾನು ಹೇಳ್ತಿದ್ದೀನಿ. ಅದು ಇವತ್ತಿಗೇನಿದೆ, ಅದು ಸುಪ್ತವಾಗಿದೆ. ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನು ಉದ್ದೀಪನಗೊಳಿಸುವಂಥ ಕೆಲಸ ಮಾಡಿಕೊಂಡ್ರೆ ಮೇ ಬಿ ಆಂಥ್ರೋಪಿಕ್ಸ್ ಅಂತ AI ಆ ಥರ ನಮ್ಮಲ್ಲಿರುವ ಸುಪ್ತವಾದಂತಹ ಭಾವನೆಗಳನ್ನು ಎಚ್ಚರಿಸೋಕ್ಕೆ ಭಗವಂತ ಕಳಿಸ್ತಾ ಅಂತ ನಾವು ಅಂದ್ಕೊಂಡು ಇವತ್ತಿಗಾದರೂ ನಾವು ಬದಲಾಗ್ಬಿಟ್ರೆ ಒಳ್ಳೆ ಜೀವನ ನಮ್ದು ಆಗೇ ಆಗುತ್ತೆ. ನೋಡಿ, ಭಾಳ ಇಂಪಾರ್ಟೆಂಟ್ ಒಂದು ಟೇಕ್ಅವೇ ನನಗೆ ಅನಿಸಿರೋದಂತಂದರೆ, ಯಾವುದು ಕಾಂಪಿಟೇಷನ್ ಇರುತ್ತಲ್ಲ ಅದರಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಕಾಂಪಿಟೇಷನ್ ಒಂದಲ್ಲ ಅಂತ ಮುಗಿಲೇಬೇಕು. ಹೌದು. ಬಟ್ ಯಾವ ಬದುಕು ಜೀವನ ಶೈಲಿ ಆಗಿರುತ್ತೆ, ಬದುಕೋ ರೀತಿನೇ ಅದು ಆದ್ಮೇಲೆ ಅದು ಮುಗಿಯೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಎಕ್ಸಾಕ್ಟ್ಲಿ ಅಲ್ವಾ? ಅಷ್ಟೇ. ಸೊ ಅದೇನು ಕರೆಕ್ಟ್ ಆಗಿ ಹೇಳಿ ಸರ್, 40-45 ವರ್ಷದಿಂದ ನಮ್ಮ ಹಳ್ಳಿಗಳಲ್ಲಿ ಇದೇ ಥರದ ಜೀವನವನ್ನು ಮಾಡ್ತಿದ್ರು. ಈಗಲೂ ಒಂದಷ್ಟು ಜನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದಾರೆ. ಭಾರತ ಇವತ್ತಿಗೂ ವಿಶಿಷ್ಟವಾಗಿ ನಿಂತ್ಕೊಳ್ಳೋದು ಅದಕ್ಕೆ. ಇವತ್ತಿಗೂ ಭಾರತ ಹಳ್ಳಿಗಳ ದೇಶ. ಇವತ್ತಿಗೆ ನಾವು ಅಲ್ಲೂ ಕರಪ್ಟ್ ಮಾಡ್ತಾ ಇದ್ದೀವಿ. ಬಟ್ ನಾನು ಹೇಳೋದು ಇಷ್ಟೇ, ಈಗ ಮತ್ತು ಹೊಸದಾಗಿ ನಾವು ನಮ್ಮ ಸಮಾಜನ ಕಟ್ಟಬೇಕಾಗಿದೆ. ಅದನ್ನು ಯಾರು ಮಾಡಬೇಕು ಅಂದರೆ, ಈ ಓದಿರುವಂತಹ ವರ್ಗ, ವಿದ್ಯಾವಂತ ವರ್ಗ ಅಂತ ಯಾರು ಹೇಳ್ತೀವಿ ಅವರೇ. ಎಲ್ಲರೂ ಅವ್ರವ್ರ ಮೂಲಕ್ಕೆ ಹೋದರೆ ಅಫ್ಕೋರ್ಸ್ ಇವತ್ತು ಹಳ್ಳಿ ಜನ ಹಿಂದಿನಷ್ಟು ಮುಗ್ಧರಾಗಿ ಉಳಿದಿಲ್ಲ. ಅಲ್ಲೂ ರಾಜಕೀಯಗಳಿವೆ. ನೀವು ಕಾಮೆಂಟ್ ಮಾಡ್ತೀರಿ, ನನಗೆ ಗೊತ್ತು, ನೀವು ಅಂದ್ಕೊಂಡಂಗೆ ಹಳ್ಳಿ ಜನ ಇಲ್ಲ, ಇವತ್ತು ಅಲ್ಲೂ ಎಲ್ಲ ಕರಪ್ಟ್, ನನಗೆ ಗೊತ್ತಿದೆ, ಅದು ಎಲ್ಲ ಕಡೆ ಆಗಿದ್ದಾರೆ. ನೀವು ಹೋಗಿ ಯಾವುದು, ಈಗ ನಾನೇ ನನ್ನ ಮಾತು ಕೇಳಲ್ಲ ಅಂಥದ್ದು, ನನ್ನ ಊರವರು ನನ್ನ ಮಾತು ಕೇಳಲಿ ಅಂತ ಅಂದ್ಕೊಳ್ಳೋದೇ ದಡ್ಡತನ. ನೀವೇನೋ ಭ್ರಮೇಲಿ ಹೋಗಬೇಡಿ, ನಾನು ಊರನ್ನ ಬದಲು ಮಾಡಿಬಿಡ್ತೀನಿ, ಸಮಾಜನ ಬದಲು ಮಾಡಿಬಿಡ್ತೀನಿ, ಇನ್ನು ಯಾವ ಭ್ರಮೇಲೂ ಹೋಗೋದು ಬೇಡ. ನಾವು ನಮ್ಮ ಬದುಕನ್ನು ಬದಲಾಯಿಸ್ಕೋತೀವಿ ಅನ್ನುವ ಒಂದು ಸ್ಥಿರತೆ ಮನಸ್ಥಿತಿ ಇಟ್ಕೊಂಡು ನಾವು ಹೋಗೋಣ ಸಾಕು. ನಮ್ಮ ನೋಡಿ 10 ಜನ ತಾನಾಗೆ ಬದಲಾಗ್ತಾರೆ, ಪ್ರೇರಿತರಾಗ್ತಾರೆ. ಬದಲಾಗೋದು ಬೇಡ. ದೇ ಕ್ಯಾನ್ ಟೇಕ್ ಅ ಇನ್ಸ್ಪಿರೇಷನ್. ನೋಡು, ಅವನು ಅಷ್ಟೆಲ್ಲ ಇದ್ದು ಆ ಊರಿಗೆ ಹೋಗಿ ಕೂತಿದ್ದಾನೆ, ನಾವ್ಯಾಕೆ ಇಲ್ಲಿ ಬೆಂಗಳೂರಲ್ಲಿ ಒದ್ದಾಡ್ತೀವಿ, ಏನು ಬೇಕಾದ್ರೂ ಆಗ್ಬೋದು. ನಾನು ಹೇಳೋದಿಷ್ಟೇ, ಬೆಂಗಳೂರಲ್ಲಿ ನೀವು 1 ಲಕ್ಷ ತಗೊಳ್ಳೋದು ಒಂದೇ, 25,000 ಮೈಸೂರಲ್ಲಿ ತಗೊಳ್ಳೋದು ಒಂದೇ. ಕರೆಕ್ಟ್. ಕನಕಪುರ ಕಡೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಬೆಂಗಳೂರು ನೋಡದಿರೋಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರಂತೆ ಹಳ್ಳಿಗಳಲ್ಲಿ. ಸೊ ಅಂದ್ರೆ ಅವ್ರು ಬೇಕೇ ಆಗಿಲ್ಲ ಬೆಂಗಳೂರು, ಬೇಕಿಲ್ಲ ಬದುಕಿಗೆ. ನಾನು ಹೇಳೋದು, ನೀವು ನಂಬ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಯಾವ ದೇಶಕ್ಕೆ ಹೋದ್ರೂ ನಾನು ಮಾಲ್ಗಳಿಗೆ ಹೋಗೋದೇ ಇಲ್ಲ. ನಾನೆಲ್ಲ ಹಳ್ಳಿಗಳಿಗೆ ಜಾಸ್ತಿ ಪ್ರಯಾಣ ಮಾಡೋದು. ನೀವು ಪ್ಯಾರಿಸ್ಗೆ ಹೋಗಿ ಏನು ಮಾಡ್ತೀರಾ, ಸೌತ್ ಆಫ್ ಫ್ರಾನ್ಸ್ ಹೋಗಿ, ಇವತ್ತಿಗೂ ಯಾವುದೇ ದೇಶ ಇರ್ಬೋದು, ಅದ್ರದ್ದು ಇರೋದೇ ಅದು. ನನಗೆ ತಿರ್ಗಿ ಅದೇನೋ ಐಫಲ್ ಟವರ್ ಮುಂದೆ ನಿಂತ್ಕೊಂಡು ಫೋಟೋ ನಾನು ಹಾಕಿರೋದು ನೋಡಿದ್ದೀರಾ ನೀವು? ನನಗೆ ಏನು ಐಫಲ್ ಟವರ್ ಮುಂದೆ ನಿಂತ್ಕೊಂಡು ತೆಕ್ಕೊಳ್ಳೋದು? ಅದು ಎಲ್ಲ ನಗರಗಳಿದ್ದಾಗೆ ಇವತ್ತು ಎಲ್ಲ ಜಗತ್ತಿನ ಎಲ್ಲ ದೇಶದ ಎಲ್ಲ ದೊಡ್ಡ ನಗರಗಳು ಸೇಮೇ ಇವತ್ತು. ಏನಿಲ್ಲ, ಎಲ್ಲ ಕಡೆ ಅದದೇ ಮಾಲು, ಅದದೇ ಜನ, ಅದದೇ ಧಾವಂತ. ಬೆಳಗ್ಗೆ ಎದ್ದು ಓಡು, ಸಾಯಂಕಾಲ ಬಾ, ಯಾರಿಗೂ ಟೈಮ್ ಇಲ್ಲ. ಗಂಡಂಗೆ ಹೆಂಡ್ತಿನ ಮಾತಾಡ್ಸೋಕ್ಕೆ ಟೈಮ್ ಇಲ್ಲ, ಹೆಂಡ್ತಿಗೆ ಗಂಡನ ಮಾತಾಡ್ಸೋಕ್ಕೆ ಟೈಮ್ ಇಲ್ಲ. ಆದರೂ ಭೂಮಿ ಮೇಲೆ ಹೆಂಗೋ 1-2 ಮಕ್ಳನ್ನ ತಂದುಬಿಟ್ಟಿರ್ತಾರೆ. ಅವುಗಳಿಗೆ 1ನೇ ಕ್ಲಾಸಿಂದಾನೇ ಟ್ಯೂಷನ್ಗೆ ಹಾಕ್ಬಿಟ್ಟಿರ್ತಾರೆ. ಇದಿಲ್ಲಲ್ಲ. ಮೊನ್ನೆ ನಾನು ಇದಕ್ಕೆ ಹೋಗ್ಬಿಟ್ಟು ಬಂದೆ, ಯಾವ್ದು ಹೇಳ್ತಾರೆ ಅದು, ವಾಟ್ ಈಸ್ ದಟ್ ಕಂಟ್ರಿ ನೇಮು? ಈಜಿಪ್ಟಲ್ಲೂ ನಮ್ಮೂರ ಥರನೇ ಸ್ಕೂಲ್ ಮುಂದೆ ಬೋರ್ಡ್ ಹಾಕಿದ್ದಾರೆ. ಎಲ್ಲ ಮಕ್ಕಳದ್ದು ಫೋಟೋಗಳು ಟಪ 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 ಅಂತ 25 ಮಕ್ಕಳು, ಇವರು ರ್ಯಾಂಕ್ ಬಂದಿದ್ದಾರೆ, ಇವ್ರು ಹಿಂಗೆ ಬಂದಿದ್ದಾರೆ. ಅಲ್ಲೂ ಇದೆ ಕಾಂಪಿಟೇಷನ್ನು. ನೋಡಿ ಅಪ್ಪ, ಅದು 97% ಮುಸ್ಲಿಂ ದೇಶ. ಮನುಷ್ಯ ಮೂಲದಲ್ಲಿ ಒಂದೇ. ನಾನು ಹೇಳ್ತೀನಿ, ನಾವು ಸುಮ್ಮನೆ ಹಿಂದೂ ಮುಸ್ಲಿಮು ಅದು ಇದು ಅಂತ ಹೊಡೆದಾಡ್ತೀವಿ. ನಾನು ಹೇಳ್ತೀನಿ ಕೇಳಿ, ನಾವು ದೇಶ ಭಾಷೆ ವೇಷ ಬದಲಾದರೂ ಮೂಲತಃ ಗುಣದಲ್ಲಿ ಸೇಮ್, ನಾವೆಲ್ಲ ಒಂದೇ. ಈಗ ಅಲ್ಲೇ ಯಾಕೆ ಅವ್ರು ಸುಮ್ಮನೆ ಇರ್ಬೋದಾಗಿತ್ತಲ್ಲ, ಅಲ್ಲಿ ಎಜುಕೇಷನ್ ಕೊಡಬಾರ್ದಾಗಿತ್ತಲ್ಲ. ಅಲ್ಲೂ ಎಜುಕೇಷನ್ ಕೊಡ್ತಾರೆ, ಅಲ್ಲೂ ಅಪ್ಪ ಅಮ್ಮಂದವರು ಹೊಡೆದಾಡ್ತಾರೆ, ಅಲ್ಲೂ ಮಕ್ಕಳು ಸ್ಕೂಲ್ ಮುಂದೆ ಇಷ್ಟು ಬೋರ್ಡಲ್ಲಿ ಹಾಕಿದ್ದಾರೆ, ಈ ಮಗು ಫಸ್ಟ್, ಈ ಮಗು ಸೆಕೆಂಡು ಅಂತ. ಸೇಮ್ ನಮ್ಮಲ್ಲಿ ಹಾಕ್ತೀವಲ್ಲ, CET ರ್ಯಾಂಕು ಅದು ಇದು ಸ್ಕೂಲ್ಗಳ ಮುಂದೆ, ಎಲ್ಲ ಸ್ಕೂಲ್ ಮುಂದೆ ಹಾಕಿರ್ತಾರೆ. ಈಜಿಪ್ಟಲ್ಲೂ ಹಾಗೆ ಬಂದಿದೆ. ಅವುಗಳನ್ನೇ ನಾನು ಫೋಟೋನೂ ತೆಕ್ಕೊಂಡು ಬಂದಿದ್ದೀನಿ. ಅವುಗಳ ಬಗ್ಗೆ ಮುಂದಿನ ಅಂಕಣದಲ್ಲೂ ಬರಿತೀನಿ. ಹೀಗೆ ಎಲ್ಲೆಂದೆಲ್ಲೋದ್ರೂ ಮನುಷ್ಯ ಸೇಮ್ ತೊಗೊಂಡು ಬರ್ತಾನೆ. ಟೈಮ್ ಇಲ್ಲ, ಇಬ್ಬರು ದುಡಿತಾರೆ, ಮಕ್ಳಿಗೆ ಟೈಮ್ ಇಲ್ಲ, 1ನೇ ಕ್ಲಾಸಿಂದ ಟ್ಯೂಷನ್ಗೆ ಹಾಕ್ತಾರೆ. ಎಲ್ಲಿಂದೆಲ್ಲೋದ್ರೂ ಇದೆ. ತಿರ್ಗಿ ಅಲ್ಲೂ ಅದೇ, ಏನು ಹೇಳಿ, ಇಲ್ಲಿ ನಾವು 30-40 ಅಂತೀವಿ, ಅಲ್ಲಿ ಅವರು ಅದಕ್ಕೇನೋ ಬೇರೆ ಹೆಸರಿಡ್ತಾರೆ. ಒಂದು ತುಂಡು ಜಾಗ ನಂದು ಅಂತ ಮಾಡ್ಕೋಬೇಕು ಅಂತ ಇಡೀ ಜೀವನ ಸಾಧಿಸ್ತಾರೆ. 20 ವರ್ಷ ಬ್ಯಾಂಕಿಗೆ ಲೋನ್ ಕಟ್ತಾರೆ, ಮನೆ ಅಂತ ಮಾಡ್ಕೋತಾರೆ. ಅದು ಪೂರ್ಣವಾಗಿ ತಂದು ಅಂತ ಆಗೋ ಅಷ್ಟರಲ್ಲೇ ಸತ್ತೋಗಿರ್ತಾರೆ. ಎಲ್ಲ ಕಡೆ ಇದೆ, ಜಗತ್ತಿನ ಪೂರ್ತಿ ಎಲ್ಲ ಹೀಗೆ. ಇವತ್ತು ಯುರೋಪಿನ ಕತೆ ಕೇಳ್ಬಿಟ್ರೆ ನೀವು ಇನ್ನೂ ಆಶ್ಚರ್ಯಗೊಳ್ತೀರಿ. ಇವತ್ತು ಅಮೆರಿಕದಲ್ಲಿ, ಯುರೋಪಲ್ಲಿ ಯಾವ ಮಟ್ಟದಲ್ಲಿ ಹಣದುಬ್ಬರಾಗಿದೆ ಅಂದರೆ ಬೈ ದ ವೇ ಇಲ್ಲೇನು ಕಡಿಮೆ ಇಲ್ಲ. ಈಗ 25 ರೂಪಾಯಿ ಕಾಫಿ ನಾರ್ಮಲ್ ಆಗೋಯ್ತು. ಇವತ್ತು ಬೆಳಗ್ಗೆ ಬರ್ತಾ ಒಂದು ರಜತಗಿರಿ ಪ್ಯಾಲೇಸಲ್ಲಿ ಕೊಡಿದೆ 50 ರೂಪಾಯಿ ಕಾಫಿ. ಸೊ ನಾನು ಏನು ಹೇಳಕ್ಕೆ ಹೋದೆ ಅಂದರೆ, ಈಗ ಎಲ್ಲ ಕಡೆ ಆ ಮಟ್ಟದಲ್ಲಿ ಹಣದುಬ್ಬರ ಹೆಚ್ಚಾಗೋಗಿದೆ. ಅರ್ಥ ಆಯ್ತಾ? ಸೊ ಏನು ಅದು KG ಗಟ್ಟಲೆ ತೊಗೊಳ್ಳೋರು ಇವಾಗ ಗ್ರಾಮ್ ಗಟ್ಟಲೆ ತೊಗೋತಾರೆ ಮಾಂಸನ. ಐ ಹ್ಯಾವ್ ಸೀನ್, ನನ್ನ ಕಣ್ಣಾರೆ ನೋಡಿರೋಂಥದ್ದು ನಾನು ಹೇಳ್ತಿದ್ದೀನಿ. ಈಗ ಲಾಸ್ಟ್ ಮಾರ್ಚಲ್ಲಿ ಹೋದಾಗ ಸ್ಪೇನಲ್ಲಿ ನಾನು ನೋಡಿದೆ,
ಏನಿಲ್ಲ ಪಾಪ ಎಲ್ಲ 150 ಗ್ರಾಮ್ 200 ಗ್ರಾಮ್ 300 ಗ್ರಾಮ್ ತೊಗೋತಾರೆ. ನಾನು ನಿಂತಾರ ಇವಾಗ ವೆಜಿಟೇರಿಯನು ಅಂತಂದರು. ನಾನು ನಕ್ಕದೆ, ಯಾಕಮ್ಮ ಅಂದರೆ ಮಕ್ಕಳು ಬೆಳೆಯೋ ಮಕ್ಕಳು ಅವ್ರಿಗೆ ಮಾತ್ರ ಮಾಂಸ ಕೊಡ್ತೀವಿ, ನಾವು ಇವಾಗ ಬೇಳೆ ತಿಂತಾ ಇದ್ದೀವಿ, ಏನು ಮಾಡೋದು, ತೊಗೊಳಕ್ಕೆ ಆಗಲ್ಲ ಮಾಂಸ, ಅಷ್ಟು ಕಾಸ್ಟ್ಲಿ ಅಂತ ಹೇಳ್ತಾರೆ. ಯುರೋಪಲ್ಲಿ ನನ್ನ ಸ್ನೇಹಿತರ ಬಾಯಿಂದ ಕೇಳಿದಂಥ ಮಾತುಗಳಿದೆಲ್ಲ ಆ ಮಟ್ಟದ ಹಣದುಬ್ಬರ ಹೆಚ್ಚಾಗಿದೆ. ಇನ್ನು ಇರಾನ್ ಕತೆ ಒಂಚೂರು ಹೇಳ್ಬಿಡ್ತೀನಿ. ಇದಕ್ಕೆ ಸ್ಟಾಗ್ಫ್ಲೇಷನ್ ಅಂತ ಹೇಳ್ತೀವಿ ನಮ್ಮ ಹೆಸರಲ್ಲಿ. ಎಂಥ ಅಸಹ್ಯವಾದ ಒಂದು ಸಮಾಜನ ನಾವು ಸೃಷ್ಟಿಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಉದಾಹರಣೆ, ನಿಮ್ಮ ಹತ್ರ ಇರಾನಿ ದುಡ್ಡಿದೆ ಆಯಿತಾ, ಇದು ಹಣ ಮೌಲ್ಯ ಕಳ್ಕೊಂಬಿಟ್ಟಿದೆ. ಮೌಲ್ಯನೇ ಇಲ್ಲ ಇದಕ್ಕೆ. 1.5 ಲಕ್ಷ 2 ಲಕ್ಷ $1 ಇದು ಬೆಲೆನೇ ಇಲ್ಲ. ಜಸ್ಟ್ ಲೈಕ್ ವೆನಿಜುಲಾ ಆಯ್ತಲ್ಲ ಹಾಗೆ ಇದಕ್ಕೆ ಬೆಲೆನೇ ಇಲ್ಲ ಆಯಿತಾ. ನಿಮ್ಮ ಹತ್ರ ಹಣ, ತರಕಾರಿ ಇದೆ, ಹಣ್ಣಿದೆ, ಹಾಲಿದೆ, ಮಾಂಸ ಇದೆ, ನಿಮಗೆ ಬೇಕಾದ ಎಲ್ಲ ವಸ್ತುಗಳು ಇದೆ, ಇದೆಯಾ ಇದೆ. ಆದರೆ ನೀವು ದುಡ್ದಿದ್ದು ಈ ಹಣ ಇದೆಯಲ್ಲ, ಈ ಹಣಕ್ಕೆ ಮೌಲ್ಯ ಇಲ್ವಂತೆ, ಅಲ್ಲೆಲ್ಲ ಇದೆ, ಆದರೆ ಅದನ್ನ ನೀವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಡಿಮಾಂಡ್ ಇಲ್ವಾ? ಡಿಮಾಂಡ್ ಇದು ನಿಮಗೆ ಬೇಡವಾ? ಅದು ನಿಮಗೆ ಬೇಕು. ಡಿಮಾಂಡ್ ಇಲ್ವಾ? ಡಿಮಾಂಡ್ ಕುಸಿತ ಆಗಿಲ್ಲ. ಡಿಮಾಂಡ್ ಕುಸಿತ ಆಗಿ ಹಣ ಮೌಲ್ಯ ಕಲ್ತ್ಕೊಂಡ್ರೆ ಅಥವಾ ವಸ್ತು ತನ್ನ ಮೌಲ್ಯ ಕಳ್ಕೊಂಡ್ರೆ, ವೆನ್ ಡಿಮಾಂಡ್ ಡಿಕ್ರೀಸಸ್, ಆಗ ಅದನ್ನ ನಾವು ಏನು ಹೇಳ್ತೀವಿ, ಡಿಪ್ರೆಷನ್ ಅಂತ ಹೇಳ್ತೀವಿ. ಹಣದ ಇದ್ರ ಮೌಲ್ಯನೂ ಜಾಸ್ತಿ ಆಗ್ತಿದ್ದು, ಹಣದ ಮೌಲ್ಯ ಕಡಿಮೆ ಆಗಿ ಪದಾರ್ಥಗಳ ಮೌಲ್ಯ ಜಾಸ್ತಿ ಹೋಗ್ತಿದ್ರೆ ಅದನ್ನು ನಾವು ಇನ್ಫ್ಲೇಷನ್ ಅಂತ ಕೇಳ್ತೀವಿ. ಸ್ಟಾಗ್ಫ್ಲೇಷನ್ ಅಂತಂದರೆ ಪದಾರ್ಥದ ಬೆಲೆನೂ ಅಷ್ಟೇ ಇದೆ, ಆದರೆ ನಿಮ್ಮ ಹಣದ ಮೌಲ್ಯ ಕಡಿಮೆ ಆಗಿದೆ, ಅದು ಕೊಂಡ್ಕೊಳ್ಳೋ ಶಕ್ತಿ ಕಳ್ಕೊಂಡಿದೆ, ಡಿಮಾಂಡ್ ಕಡಿಮೆ ಆಗಿಲ್ಲ. ನೋಡಿ ಇದು ಹೆಂಗೆ ಅಂದರೆ, ಬಿಸಿಲು ಇದೆ, ಮಳೆನೂ ಬರ್ತಾ ಇದೆ, ಅರ್ಥ ಆಯ್ತಾ? ಆ ಥರ ತುಂಬ ಕಡಿಮೆ ಸಮಯ. ಇಲ್ಲ ಮಳೆ ಬರುತ್ತೆ, ಇಲ್ಲ ಬಿಸಿಲು ಇರುತ್ತೆ. ಬಿಸಿಲು ಮಳೆ ಎರಡೆರಡು ಇದ್ದಾಗ ನಾವು ಚಿಕ್ಕ ಹುಡುಗರಲ್ಲಿ ಏನೋ ಹೇಳ್ತಿದ್ದೆ, ನಾಯಿ ಮದುವೆ ಆಗ್ತಿದೆ ಅದೇನೇನೋ ಅಂತಿದ್ವಿ ಅಲ್ವಾ, ಹಾಗೆ ಆ ಥರದ್ದು ಪರಿಸ್ಥಿತಿ. ಎಲ್ಲ ಇದೆ, ಯಾವುದಿಲ್ಲ ಅಂತಲ್ಲ. ಡಿಮಾಂಡ್ ಇಲ್ವಾ? ಬೇಡವಾ? ನಿಮ್ಗೆ ಬೇಕು, ಎಲ್ಲ ಬೇಕು, ಆದರೆ ನೀವು ಅದನ್ನು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನೀವೇ ಸೃಷ್ಟಿ ಮಾಡಿರೋ ಈ ಹಣ ಮೌಲ್ಯ ಕಳ್ಕೊಂಡ್ಬಿಟ್ಟಿದ್ಯಂತೆ. ಇದು ಅಂಥ ಆಟ. ಓಕೆ, ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಸಿಚುವೇಶನ್ ಇನ್ ಇರಾನ್ ರೈಟ್ ನಾವು. ಪದಾರ್ಥ ಇದೆ, ಬೆಳೆದಿದ್ದಾರೆ, ಆದರೆ ಅವ್ರು ಮಾರಾಟ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ನಿಮಗೆ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ. ಅವ್ರು ಮಾರಾಟ ಮಾಡಬೇಕು, ಅವರು ಮಾರಾಟ, ನಿಮಗೆ ಬೇಕಾ, ನಿಮಗೂ ಬೇಕು, ನೀವು ಕೊಂಡ್ಕೋಬೇಕು. ಆದರೆ ವಿನಿಮಯ ದರ ಅಂತ ನೀವೇನು ಹಣ ಸೃಷ್ಟಿ ಮಾಡ್ಕೊಂಡಿದ್ರಿ, ಅದೇನೋ ರಿಯಲ್ ಆಗಿಯಲ್ಲೋ ಅಂತಾರಲ್ಲಿದ್ದು, ಅದು ಬೆಲೆ ಕಳ್ಕೊಂಡ್ಬಿಟ್ಟಿದೆ ಅಂತ ಇವತ್ತು. ನೀವು 8 ಕೋಟಿ 10 ಕೋಟಿ ಮಾಡಿದ್ದಕ್ಕೆ ಏನು ಪ್ರಯೋಜನ ಇಲ್ಲ. ಅಷ್ಟು ಕೊಟ್ಟರು ಒಂದು 5 kg ತರಕಾರಿ ಬರಲ್ಲ ಅನ್ನೋ ಥರ ಆಗೋಗ್ಬಿಟ್ಟು ಏನು ಮಾಡೋದು ಇವಾಗ? ಇದು ಯಾವ ಗೇಮ್ ಇದು? ಅಷ್ಟೇ. ಇದನ್ನೇ ನಾನು ಹೇಳಕ್ಕೆ ಹೋಗಿ, ಇದನ್ನು ನಾವು ವಿ ಕಾಲ್ ಇಟ್ ಆಸ್ ಅಭಿವೃದ್ಧಿ, ಪ್ರೋಗ್ರೆಸ್ಸು, GDP ಅಂತೀವಿ. ಅದಕ್ಕೆ ವಾಟ್ ಈಸ್ ಸಸ್ಟೈನಬಲ್ ಹಂಗಂತ ಹೇಳಿದ ತಕ್ಷಣ ನಾನು ಬಾರ್ಟರ್ ಎಕ್ಸ್ಚೇಂಜ್ಗೆ ಹೋಗ್ಬೇಕು, ತಪ್ಪು ತಿಳ್ಕೊಬೇಡಿ. ಇಲ್ಲ ನಾನು ತಿರ್ಗಾ ಮಾಮೂಲಿ ನಾನು ರಾಗಿ ಇಸ್ಕೊತೀನಿ, ಇವ್ರಿಗೆ ಬೇಳೆ ಕೊಡ್ತೀನಿ, ಅದು ಮಾಡಬೇಕು ಅಂತ ಆ ಸಿನಿಕತನದಿಂದ ನಾನು ಈ ಮಾತು ಹೇಳ್ತಿಲ್ಲ. ನಾನು ಮತ್ತೆ ಹೇಳ್ತೀನಿ, ಏನ ಕೆಟ್ಟದ್ದು ಅಂತ ಹೇಳ್ತಿಲ್ಲ, ತಂತ್ರಜ್ಞಾನಗಳು ಅಂದರೆ ಟೆಕ್ನಾಲಜಿ ಕೆಟ್ಟದ್ದು ಅಂತ ಹೇಳ್ತಿಲ್ಲ. ಅದು ನಮಗೆ ಸಿಕ್ಕ ಬಳುವಳಿ. ಅದನ್ನು ಉಪಯೋಗಿಸ್ಕೊಂಡು ನಾವು ಸಸ್ಟೈನಬಲ್ ಲಿವಿಂಗಿಗೆ ಇನ್ನೆಷ್ಟು ಮಟ್ಟದಲ್ಲಿ ನಾವು ಅಪ್ಗ್ರೇಡ್ ಆಗಿ ಹೇಗೆ ಉತ್ತಮವಾದ ಬದುಕನ್ನು ಬದುಕಬಹುದು ಅನ್ನೋದನ್ನು ನಾವು ಸಿಂಕ್ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಒಂದಷ್ಟು ಈ ಟೆಕ್ಕಿಗಳು ಯಾರು ಕೆಲಸ ಕಳ್ಕೋಬಹುದು ಅಂಥವ್ರು ಇನಿಷಿಯೇಟಿವ್ ತೊಗೊಂಡು ಅದೇ ಬುದ್ಧಿನ ಅಲ್ಲೂ ಉಪಯೋಗಿಸಿದ್ರೆ ಬಂಗಾರದಂಥ ಜೀವನ ಅವ್ರಿಗೂ ಕಟ್ಕೋಬೋದು, 100,000 ಜನಕ್ಕೆ ಪ್ರೇರಣೆ ಕೂಡ ಆಗ್ಬೋದು. ಅಳ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ ಇದೊಂದು ಅದ್ಭುತವಾದ ವಿಚಾರ. ಇದು ಬಹುಶಃ ನಾನು ಕಣ್ಣು ತೆರೆಸುವಂಥ ವಿಚಾರ ಅಂತ ನನಗನ್ಸುತ್ತೆ. ಪ್ರತಿಯೊಂದು ತಲೆಮಾರಿಗೂ ಒಂದಷ್ಟು ಜನ ಈ ಥರ ಬಂದು ಹೇಳಬೇಕಾಗತ್ತೆ ಅಂತ ಅನ್ಸುತ್ತೆ. ಆ ಥರ ರಂಗಸ್ವಾಮಿಯವರು ಇವತ್ತು ಈ ಒಂದು ಅಭಿವೃದ್ಧಿ, ಸೋಕಾಲ್ಡ್ ಅಭಿವೃದ್ಧಿ ಹಿಂದಿರುವಂಥ ಒಂದು ಖೋಕ್ಲಾಪನ್ ಅಂದರೆ ಅದರ ಹಿಂದೆ ಪೊಳ್ಳುತನ ಏನಿದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಬಿಡಿಸಿಟ್ಟಿದ್ದಾರೆ. ಹೀಗಾಗಿ ಇದು ಏನೇನು ನಿಮ್ಗೇನೇನು ಅನಿಸುತ್ತೆ ನೀವು ಅದನ್ನು ತೊಗೊಳ್ಳಿ, ಅಥವಾ ನಿಮ್ಗೆ ಏನಿಸ್ತು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚರ್ಚೆ ಶುರುವಾಗಲಿ. ಅವ್ರು ಹೇಳಿದರೆ ಎಲ್ಲ ಹೀಗಾಗ್ಬಿಡ್ಬೇಕಂತಲ್ಲ, ಅವ್ರಿಗೂ ಆ ಒಂದು ನಿರೀಕ್ಷೆಗಳಿಲ್ಲ, ನನಗೂ ಆ ನಿರೀಕ್ಷೆ ಇಲ್ಲ. ಆದರೆ ಅವ್ರು ಹೇಳಿರೋದ್ರ ಬಗ್ಗೆ ನಿಮ್ಮ ಒಂದು ಪಾಸಿಟಿವ್ ಥಾಟ್ಸ್ಗಳು, ಪಾಸಿಟಿವ್ ಅಂದರೆ ಅವ್ರು ಹೋಗ್ಬೇಕಂತ ಹೇಳ್ತಲ್ಲ, ಅಂದರೆ ಅದನ್ನು ಚರ್ಚೆ ಮುಂದುವರಿಸಿ. ಬದಲಾವಣೆಗೆ, ಉತ್ತಮವಾದ ಬದಲಾವಣೆಗೆ ಏನು ಬೇಕೋ ಅದು ನಾವೆಲ್ಲರೂ ಮಾಡಬೇಕು, ಅಷ್ಟೇ ನಂದು, ಏನಿಲ್ಲ. ಸೊ ಈ ವಿಚಾರನ ನಮಗೆ ಹೇಳಿದ್ದಕ್ಕಾಗಿ ನಾನು ರಂಗಸ್ವಾಮಿ ಮುಖನಹಳ್ಳಿ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಿಮಗೆ. ನಮ್ಮ ಜೊತೆ ಈ ಒಂದು ಅದ್ಭುತವಾದ ವಿಚಾರಗಳನ್ನ ಹೇಳಿದರೆ ದಯವಿಟ್ಟು ಈ ಚರ್ಚೆನ ಮುಂದುವರಿಸಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಓಕೆ, ಉದಾಹರಣೆಗಳಿದ್ದರೆ ಈಗ ರಂಗಸ್ವಾಮಿಯವರು ಒಂದು 10 ಉದಾಹರಣೆಗಳನ್ನ ಕೊಟ್ಟರು. ಸಸ್ಟೈನಬಲ್ ಲಿವಿಂಗ್ ಆಲ್ರೆಡಿ ಮಾಡ್ತಾ ಇರುವಂಥ ವ್ಯಕ್ತಿಗಳ ಬಗ್ಗೆ ಹೇಳಿದರು. ಆ ಥರ ವ್ಯಕ್ತಿಗಳು ನೀವಾಗಿದ್ದರೆ ನಿಮ್ಮ ಬಗ್ಗೆ ಬರೆದುಕೊಳ್ಳಿ, ಇಲ್ಲ ಬೇರೆಯವರಿದ್ದರೆ ಅದನ್ನು ಕೂಡ ತಿಳಿಸಿ, ಇನ್ನೊಬ್ಬರಿಗೆ ಅದು ಮಾದರಿ ಆಗಲಿ, ಸ್ಫೂರ್ತಿ ಆಗಲಿ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.